ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ ಸೆಕೆಂಡ್ ಪ್ಯೂನಲ್ಲಿ KCET ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ. ಚಾಪ್ಟರ್ ಬಂದು ವೆಕ್ಟರ್ ಆಲ್ಜಿಬ್ರಾ. ಇದರಲ್ಲಿ ನಾವು 2014 to 2022 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ವೆಕ್ಟರ್ಸ್ ಹಾಗೆ ವೆಕ್ಟರ್ಸಲ್ಲಿ ಎಷ್ಟು ಟೈಪ್ಸ್ಗಳು ಬರುತ್ತೆ, ಅದನ್ನು ನಾವು ಮತ್ತೆ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಯಾವುದು ಅಂತಲೂ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೋಡಿ, ಫಸ್ಟ್ ನಾವು ವೆಕ್ಟರ್ ಆಲ್ಜಿಬ್ರಾನ ಅಂತ ತೊಗೊಂಡ್ರೆ, ವಾಟ್ ಈಸ್ ಮೀನ್ ಬೈ ವೆಕ್ಟರ್ ಮೀನ್ಸ್ ಎ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ, ವೆಕ್ಟರ್ ಅಂತ ಹೇಳ್ತೀವಿ. ಏನು, ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್ ಇದ್ದರೆ ಅದನ್ನು ವೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ನಾವು ವೆಕ್ಟರಲ್ಲಿ ನಾವು ಎ ಅಂತ ಬರೆದಿರ್ತೀವಿ ಅಂತ ತಿಳ್ಕೊಳ್ಳಿ. ಮೇಲ್ಗಡೆ ಆರೋ ಮಾರ್ಕ್ ಇರುತ್ತೆ, ಅದನ್ನು ವೆಕ್ಟರ್ ಎ ಇಲ್ಲ ವೆಕ್ಟರ್ ಎ ಬಿ ಇಲ್ಲ ವೆಕ್ಟರ್ ಬಿ ಅಂತಲೂ ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ ಇವಾಗ ಡಿಸ್ಕಸ್ ಮಾಡ್ತಾ ಬರೋಣ ಪೊಸಿಷನ್ ಆಫ್ ದ ವೆಕ್ಟರ್. ವಾಟ್ ಈಸ್ ಮೀನ್ ಬೈ ದ ಪೊಸಿಷನ್ ಆಫ್ ದ ವೆಕ್ಟರ್? ಪೊಸಿಷನ್ ಆಫ್ ದ ವೆಕ್ಟರ್ ಅಂದರೆ ಏನಂತ ಹೇಳ್ತೀವಿ ಅಂದರೆ, ದ 3 dimensional right-handed rectangular coordinate system considered as a P in space having the coordinate x, y, z with respect to the origin 0, 0, 0. Then the vector OP having a O and P are the initial terminal point and respectively is called as an position of the vector ಅಂತ ಹೇಳ್ತೀವಿ. ಪೊಸಿಷನ್ ಆಫ್ ದಿ ವೆಕ್ಟರ್ ಆಫ್ ದ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ಓ, ಅದನ್ನು ನಾವು ಏನಂತ ಹೇಳ್ತೀವಿ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಬೇಕು ಅಂದರೆ ನಾನು ಏನಂತ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಒ ಪಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇನ್ ಪ್ರಾಕ್ಟೀಸ್ ದ ಪೊಸಿಷನ್ ಆಫ್ ದ ವೆಕ್ಟರ್ ಆಫ್ ದ ಪಾಯಿಂಟ್ ಎ ಬಿ ಸಿ ಎಕ್ಸೆಟ್ರಾ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಆರ್ ಡಿನೋಟೆಡ್ ಬೈ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಎಕ್ಸೆಟ್ರಾ ರೆಸ್ಪೆಕ್ಟಿವ್ಲಿ. ನೋಡಿ, ಇದನ್ನು ನೋಡ್ತಾ ಬಂದರೆ ಪೊಸಿಷನ್ ಆಫ್ ದಿ ವೆಕ್ಟರ್ ನಾವು ಏನಂತ ಹೇಳಿದ್ದಾರೆ ಇದರಲ್ಲಿ, ಪೊಸಿಷನ್ ಆಫ್ ದಿ ವೆಕ್ಟರ್ ಇನ್ ದ ವೆಕ್ಟರ್ ಒ ಪಿ ಹ್ಯಾವಿಂಗ್ ಓ ಆ್ಯಂಡ್ ಪಿ ಆ್ಯಸ್ ಎ ಇನಿಷಿಯಲ್ ಆ್ಯಂಡ್ ಟರ್ಮಿನಲ್ ಪಾಯಿಂಟ್ ರೆಸ್ಪೆಕ್ಟಿವ್ಲಿ, ದೆನ್ ದ ಪೊಸಿಷನ್ ಆಫ್ ದ ವೆಕ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈರೆಕ್ಷನ್ ಆಫ್ ದಿ ಕೊಸೈನ್. ನೋಡಿ ಏನಂತ ಹೇಳಿದ್ರೆ, ಡೈರೆಕ್ಷನ್ ಆಫ್ ದಿ ಕೊಸೈನ್, ಕನ್ಸಿಡರ್ ದ ಪೊಸಿಷನ್ ವೆಕ್ಟರ್ ಒ ಪಿ ಆರ್ ವೆಕ್ಟರ್ ಆರ್ ಆಫ್ ದ ಪಾಯಿಂಟ್ P of x, y, z as in the figure. The angle alpha ಹಾಗೆ ಬೀಟಾ ಮತ್ತು ಗಾಮಾ ಮೇಡ್ ಬೈ ದ ವೆಕ್ಟರ್ ಆರ್. ಇದು ವೆಕ್ಟರ್ ಆರ್ ನಮಗೆ ಏನಂತ ಹೇಳ್ತೀವಿ, ಆಲ್ಫಾ ಬೀಟಾ ಮತ್ತು ಗಾಮಾ made by the vector r with the positive direction of x, y, and z axis respectively are called as an direction angle. ಏನಂತ ಹೇಳ್ತೀವಿ, ಅದನ್ನು ನಾವು ಡೈರೆಕ್ಷನ್ ಆ್ಯಂಗಲ್ ಅಂತ ಹೇಳ್ತೀವಿ. ಹಾಗೆ ದ ಕೊಸೈನ್ ವ್ಯಾಲ್ಯೂಸ್ ಆಫ್ ದೀಸ್ ಆ್ಯಂಗಲ್ಸ್ ಕಾಸ್ ಆಲ್ಫಾ, ಕಾಸ್ ಬೀಟಾ ಆ್ಯಂಡ್ ಕಾಸ್ ಗಾಮಾ ಆರ್ ಕಾಲ್ಡ್ ದ ಡೈರೆಕ್ಷನ್ ಆಫ್ ಕೊಸೈನ್ಸ್. ಅದು ಬಂದು ನಮಗೆ ಡೈರೆಕ್ಷನ್ ಆಫ್ ಕೊಸೈನ್ಸ್ ಆಗಿರುತ್ತೆ ಆಫ್ ದ ವೆಕ್ಟರ್ ಆರ್. ಹಾಗೆ ನಾವು ನೋಡ್ತಾ ಬಂದರೆ ಇಲ್ಲಿ ನೋಡಿ, ಒನ್ ಮೇ ನೋಟ್ ದಟ್ ದ ಆ್ಯಂಗಲ್ ಒ ಎ ಪಿ ಈಸ್ ಎ ರೈಟ್ ಆ್ಯಂಗಲ್ ಆ್ಯಂಡ್ ಇನ್ ಇಟ್ ವಿ ಹ್ಯಾವ್ ಎ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಅಂತ ತೊಗೊಂತೀನಿ. ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ತೊಗೊತೀನಿ. ಆರ್ ಸ್ಟ್ಯಾಂಡ್ ಫಾರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಆರ್ ಅಂತ ತೊಗೊಳ್ಳೋಣ. ಸಿಮಿಲರ್ಲಿ ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒ ಬಿ ಪಿ, ಏನು, ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ OBP and the triangle OCP, we may write it as an cos beta. Cos beta is equal to y plus y divided by r. ಹಾಗೆ and the cos gamma is equal to z divided by r. ಹಾಗೆ the coordinate of the point P may also expressed as LR, MR ಹಾಗೆ NR. ದ ನಂಬರ್ ಆಫ್ ದಿ LR, MR ಹಾಗೆ NR ಪ್ರೊಪೋರ್ಷನಲ್ ಟು ದ ಡೈರೆಕ್ಷನ್ ಆಫ್ ದಿ ಕೊಸೈನ್ ಆರ್ ಕಾಲ್ಡ್ ಆಸ್ ಅನ್ ಡೈರೆಕ್ಷನ್ ರೇಷಿಯೋ ಆಫ್ ದ ವೆಕ್ಟರ್ ಆರ್ ಅಂತ ಹೇಳ್ತೀವಿ. ಡೈರೆಕ್ಷನ್ ರೇಷಿಯೋ ಆಫ್ ದಿ ವೆಕ್ಟರ್ ಆರ್ ಆಸ್ ಡಿನೋಟೆಡ್ ಆಸ್ ಎ, ಬಿ, ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ. ಇಲ್ಲಿ ಟೈಪ್ಸ್ ಆಫ್ ದ ವೆಕ್ಟರ್ ಬಂದರೆ ಇದರಲ್ಲಿ ಝೀರೋ ವೆಕ್ಟರ್ ಅಂತ ಬರುತ್ತೆ. ವಾಟ್ ಈಸ್ ಮೀನ್ ಬೈ ಝೀರೋ ವೆಕ್ಟರ್? ಎ ವೆಕ್ಟರ್ ಊಸ್ ದ ಇನಿಷಿಯಲ್ ಆ್ಯಂಡ್ ದ ಟರ್ಮಿನಲ್ ಪಾಯಿಂಟ್ಸ್ ಕೋಇನ್ಸೈಡ್, ಅದನ್ನು ನಾವೇನಂತ ಹೇಳ್ತೀವಿ, ಝೀರೋ ವೆಕ್ಟರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂತ ಹೇಳ್ತೀವಿ, ಡಿನೋಟೆಡ್ ಆ್ಯಸ್ ಎನ್ ವೆಕ್ಟರ್ ಝೀರೋ ಅಂತ ತೊಗೊಳ್ತೀವಿ. ಹಾಗೆ ಝೀರೋ ವೆಕ್ಟರ್ ಕೆನ್ ನಾಟ್ ಬಿ ಅಸೈನ್ಡ್ ಆ್ಯಸ್ ಡಿಫೈನ್ಡ್ ಆಸ್ ದಿ ಡೈರೆಕ್ಷನ್ ಆ್ಯಸ್ ಇಟ್ ಆ್ಯಸ್ ಎ ಝೀರೋ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಮತ್ತು ಆಲ್ಟರ್ನೇಟಿವ್ಲಿ ಅದರ್ವೈಸ್ ಇಟ್ ಮೇ ಬಿ ರಿಗಾರ್ಡೆಡ್ ಆ್ಯಂಡ್ ಹ್ಯಾವಿಂಗ್ ಎನಿ ಡೈರೆಕ್ಷನ್. ದ ವೆಕ್ಟರ್ ಎ ಅಥವಾ ವೆಕ್ಟರ್ ಬಿ ರೆಪ್ರೆಸೆಂಟ್ಸ್ ದ ಝೀರೋ ವೆಕ್ಟರ್. ಅಂದರೆ ವೆಕ್ಟರ್ ಎ
ಇಂಟು ವೆಕ್ಟರ್ ಎ ಅಂತ ಇದ್ದರೆ ಈ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂದರೆ ವ್ಯಾಲ್ಯೂ ಬಂದು ನಮಗೆ 0 ಆಗಿರುತ್ತೆ. ನೆಕ್ಸ್ಟ್ ಇನ್ ಯೂನಿಟ್ ವೆಕ್ಟರ್ ಅಂತ ತೊಗೊಳ್ಳೋಣ. ಎ ವೆಕ್ಟರ್ ವೂಸ್ ದ ಮ್ಯಾಗ್ನಿಟ್ಯೂಡ್ ಈಸ್ ಯೂನಿಟಿ. ಮ್ಯಾಗ್ನಿಟ್ಯೂಡ್ ಬಂದು ನಮಗೆ ಯೂನಿಟಿ ಇದ್ದರೆ ಐ ಈಸ್ ಕಾಲ್ಡ್ ಆಸ್ ಅನ್ ನಾವೇನಂತ ಹೇಳ್ತೀವಿ, ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ದ ಯೂನಿಟ್ ವೆಕ್ಟರ್ ಈಸ್ ದ ಡೈರೆಕ್ಷನ್ ಆಫ್ ದಿ ಗಿವನ್ ವೆಕ್ಟರ್ ಎ ಈಸ್ ಡಿನೋಟೆಡ್ ಆಸ್ ಎನ್ ಎ ಕ್ಯಾಪ್ ಅಂತಲೂ ನಾವು ಡಿಫೈನ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಕೋಇನ್ಷಿಯಲ್ ವೆಕ್ಟರ್ ಅಂತ ತೊಗೊಂಡ್ರೆ 2 ಆರ್ ಮೋರ್ ವೆಕ್ಟರ್ಸ್ ಹ್ಯಾವಿಂಗ್ ದ ಸೇಮ್ ಇನಿಷಿಯಲ್ ಪಾಯಿಂಟ್. ಏನು 2 ಮತ್ತು 2 ಎರಡಕ್ಕಿಂತ ಜಾಸ್ತಿ ವೆಕ್ಟರು ಸೇಮ್ ಇನಿಷಿಯಲ್ ಪಾಯಿಂಟ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ, ಕೋಇನ್ಷಿಯಲ್ ವೆಕ್ಟರ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನ್ ಬೈ ಕೊಲಿನಿಯರ್ ವೆಕ್ಟರ್? ವೆಕ್ಟರ್ ಕೊಲಿನಿಯರ್ ಆಗಿರಬೇಕು ಅಂದರೆ ನಾವು ಏನಂತ ಹೇಳ್ತೀವಿ, ಕೊಲಿನಿಯರ್ ವೆಕ್ಟರ್ ಅಂದರೆ ಏನು, 2 ಆರ್ ಮೋರ್ ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಕೊಲಿನಿಯರ್ ಈಸ್ ದೇ ಆರ್ ಎ ಪ್ಯಾರಲಲ್ ಟು ದ ಸೇಮ್ ಲೈನ್. ಏನು ಪ್ಯಾರಲಲ್ ಆಗಿರುತ್ತೆ ಸೇಮ್ ಲೈನ್ಗೆ ಇರ್ರೆಸ್ಪೆಕ್ಟಿವ್ಲಿ ಟು ದೇರ್ ಮ್ಯಾಗ್ನಿಟ್ಯೂಡ್ and direction, then it is called as a collinear vector. ಹಾಗೆ ಈ two vectors, vector A and the vector B are said to be an equal if they have the same magnitude ಇರುತ್ತೆ ಮತ್ತು ಇದು ಡೈರೆಕ್ಷನ್ನು ಸಹ ಸೇಮ್ ಇರುತ್ತೆ ರಿಗಾರ್ಡ್ಲೆಸ್ಲಿ, then it is said to be an ಈಕ್ವಲ್ ವೆಕ್ಟರ್ ಅಂತ ಹೇಳ್ತೀವಿ. ಇದರಲ್ಲಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಅಂತ ತೊಗೊಳ್ತೀವಿ. ಹಾಗೆ ನಾನು ನೆಕ್ಸ್ಟ್ ನೆಗೆಟಿವ್ ಆಫ್ ಎ ವೆಕ್ಟರ್ ಅಂತ ತೊಗೊಳ್ಳೋಣ. ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ದ ಮೈನಸ್ ವೆಕ್ಟರ್ ಬಿ ಎ ಅಂತ ತೊಗೋಬೋದು. ಇಲ್ಲ ವೆಕ್ಟರ್ ಬಿ ಎ ಈಸ್ ಈಕ್ವಲ್ ಟು ದ ಮೈನಸ್ ಎ ಬಿ ಅಂತಲೂ ತೊಗೋಬೋದು. ಎ ವೆಕ್ಟರ್ whose the magnitude is the same as that of a given vector but the direction opposite to its is called as a negative of the given vector ಅಂತ ಹೇಳ್ತೀವಿ. ಏನು ನೋಡಿ, ದ ವೆಕ್ಟರ್ whose the magnitude same as that of the given vector but the direction opposite to that of it is called as a negative of the given vector. ಎಕ್ಸಾಂಪಲ್ ತೊಗೊಳೋದಾದ್ರೆ ನಾನು ಆಗಲೇ ಹೇಳಿದೆ, ವೆಕ್ಟರ್ ಬಿ ಎ ಈಸ್ ನೆಗೆಟಿವ್ ಟು ದಿ ವೆಕ್ಟರ್ ಎ ಬಿ ಆ್ಯಂಡ್ ರಿಟರ್ನ್ ಆ್ಯಸ್ ವೆಕ್ಟರ್ ಬಿ ಎ ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಎ ಬಿ ಅಂತ ತೊಗೊಳ್ತೀನಿ. ವೆಕ್ಟರ್ ಎ ಬಿ ನೋಡಿ, ಎನಿ ಆಫ್ ದೆಮ್ ಮೇ ಬಿ ಎ ಸಬ್ಜೆಕ್ಟ್ ಆಫ್ ಇಟ್ಸ್ ಪ್ಯಾರಲಲ್ ಡಿಸ್ಪ್ಲೇಸ್ಮೆಂಟ್ ವಿತೌಟ್ ಚೇಂಜಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್. ಸಚ್ ಎ ವೆಕ್ಟರ್ ಆರ್ ಕಾಲ್ಡ್ ಆಸ್ ಅನ್ ಏನಂತ ಹೇಳ್ತೀವಿ, ಅದಕ್ಕೆ ಫ್ರೀ ವೆಕ್ಟರ್ ಅಂತ ಹೇಳ್ತೀವಿ. ವಿ ವಿಲ್ ಡೀಲಿಂಗ್ ವಿತ್ ದೇರ್ ಫ್ರೀ ವೆಕ್ಟರ್ ಓನ್ಲಿ ಅಂತ ತೊಗೊಳ್ತೀವಿ. ಏನು ಎ ವೆಕ್ಟರ್ ಎಬೋವ್ ಸಚ್ ದಟ್ ದ ಎನಿ ಆಫ್ ದೆಮ್ ಮೇ ಬಿ ಎ ಸಬ್ಜೆಕ್ಟ್ ಆಫ್ ಇಟ್ಸ್ ಪ್ಯಾರಲಲ್ ಡಿಸ್ಪ್ಲೇಸ್ಮೆಂಟ್ ವಿತೌಟ್ ಚೇಂಜಿಂಗ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್. ಆ ವೆಕ್ಟರ್ನ ನಾವೇನಂತ ಹೇಳ್ತೀವಿ, ಫ್ರೀ ವೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಬರೋಣ ಅಡಿಷನ್ ಆಫ್ ಎ ವೆಕ್ಟರ್. ಅಡಿಷನ್ ಆಫ್ ದ ವೆಕ್ಟರ್ ಅಂದರೆ ಏನು, ವೆಕ್ಟರ್ ಎ ಬಿ, ಇಲ್ಲಿ ನೋಡಿ ಇಲ್ಲಿ ವೆಕ್ಟರ್ ಎ ಸಿ ತೊಗೊತೀನಿ. ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ, ಈ ಥರ ನಾನು ತೊಗೊಂಬರ್ತೀನಿ. ಏನು ವೆಕ್ಟರ್ ಎ ಬಿ ಸಿಂಪ್ಲಿ ಮೀನ್ಸ್ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಎ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ. ನಾವು ಕನ್ಸಿಡರ್ ದ ಸಿಚುಯೇಷನ್ ದಟ್ the girl moves from A to B and then from B to C. The net displacement made by the girl from the point A to C is equal to ನಾವೇನಂತ ತೊಗೊಳ್ತೀವಿ, ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ. ಅದನ್ನು ನಾವೇನಂತ ಹೇಳ್ತೀವಿ, ಟ್ರಯಾಂಗಲ್ ಆಫ್ ದ ವೆಕ್ಟರ್ ಅಡಿಷನ್ ಅಂತ ಇದು ಮಾಡ್ತೀವಿ. ಇನ್ ಜನರಲ್ ಇಫ್ ವಿ ಹ್ಯಾವ್ ದ ಟು ವೆಕ್ಟರ್ ಎ ಇದೆ ಮತ್ತು ವೆಕ್ಟರ್ ಬಿ ಇದೆ, ದೆನ್ ಟು ಆ್ಯಡ್ ದೆಮ್ ಎರಡನ್ನ ಆ್ಯಡ್ ಮಾಡಿದೆ ಅದನ್ನೇ ನಾವೇನಂತ ಹೇಳ್ತೀನಿ, ಪೊಸಿಷನ್ಡ್. ಸೊ ದಟ್ ದ ಇನಿಷಿಯಲ್ ಪಾಯಿಂಟ್ ಅಂದರೆ ವೆಕ್ಟರ್ ಎ ವೆಕ್ಟರ್ ಬಿ ಅಂತ ತೊಗೊಂಡ್ರೆ ಇದು ಬಂದು ನಮಗೆ ವೆಕ್ಟರ್ ಎ ಬಂದು ಇನಿಷಿಯಲ್ ಆಗುತ್ತೆ ಮತ್ತು ಇದು ಬಂದು ವೆಕ್ಟರ್ ಬಿ ಬಂದು ಟರ್ಮಿನಲ್ ಆಗುತ್ತೆ. ಹಾಗೆ ನಾವು ಈ ಸೈಡ್ ತೊಗೊಂಡ್ರೆ ವೆಕ್ಟರ್ ಬಿ ಮತ್ತು ವೆಕ್ಟರ್ ಸಿ ತೊಗೊಂಡ್ರೆ ಇನಿಷಿಯಲ್ ಬಂದು ಬಿ ಆಗುತ್ತೆ, ವೆಕ್ಟರ್ ಸಿ ಬಂದು ನಮಗೆ ಟರ್ಮಿನಲ್ ಆಗುತ್ತೆ. ಹಾಗಾದರೆ ಇನಿಷಿಯಲಿ ವೆಕ್ಟರ್ ಎ ಇಂದ ವೆಕ್ಟರ್ ಸಿಗೆ ನಾನು ಟರ್ಮಿನಲ್ವರೆಗೂ ನಾನು ಜಾಯಿಂಟ್ ಮಾಡ್ತಾ ಹೋಗ್ತೀನಿ of the other. From the figure second, without changing their magnitude and the direction, ನಾವೇನಂತ ತೊಗೊತೀವಿ ಅಂದರೆ ವೆಕ್ಟರ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ತೊಗೊತೀವಿ. ಹಾಗೆ ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಸಿ ಅಂತ ತೊಗೊತೀನಿ. ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ದ ವೆಕ್ಟರ್ ಮೈನಸ್ ಸಿ ಎ ಅಂತ ತೊಗೊತೀನಿ. ಏನು ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ದ ಮೈನಸ್ ವೆಕ್ಟರ್ ಸಿ ಎ ಅಂತ ತೊಗೊತೀನಿ. ಹಾಗೆ ಈ ಥರ್ಡ್ನೇ ಫಿಗರ್ನ ನೀವು ನೋಡ್ತಾ ಬಂದರೆ ಏನಂತ ಇದೆ ನೋಡಿ, ಥರ್ಡ್ನೇ ಫಿಗರ್ ನಿಮಗೆ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇಲ್ಲಿ ಎ ಬಿ ಸಿ ಅಂತ ಇದೆ, ಇಲ್ಲಿ ಕೆಳಗಡೆ ಬಂದು ಸಿ ಡ್ಯಾಶ್ ಅಂತ ಇದೆ. ನಾವು ಇದನ್ನು ಏನಂತ ತೊಗೊತೀವಿ ಅಂದರೆ ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಪ್ಲಸ್ ವೆಕ್ಟರ್ ಸಿ ಅಂತ ಈಸ್ ಈಕ್ವಲ್ ಟು ಏನಂತ ವೆಕ್ಟರ್ ಎ ಅಂತ ತೊಗೊತೀವಿ. ವೆಕ್ಟರ್ ಎ ಅಂದರೆ ವ್ಯಾಲ್ಯೂ ಬಂದು ನಮ್ಗೆ ಏನು ಗೊತ್ತು, ನಮಗೆ ವ್ಯಾಲ್ಯೂ ಬಂದು ನಮಗೆ 0 ಆಗಿರುತ್ತೆ.
ನಾವು ಹಾಗೆ ಕೆಳಗಡೆ ಟ್ರಯಾಂಗಲ್ನ ತೊಗೊಂಡಾದ್ರೆ ಏನಂತ ಬರ್ಕೊತೀವಿ ನಾವು ವೆಕ್ಟರ್ ಎ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಡ್ಯಾಶ್ ಅಂತ ತೊಗೊತೀನಿ. ಇಲ್ಲಿ ಬಿ ಸಿ ಡ್ಯಾಶ್ ಅಂದರೆ ನಮ್ಮ ವ್ಯಾಲ್ಯೂ ಏನಂತ ತೊಗೊಂಬರ್ತೀವಿ ಅಂದರೆ ಮೈನಸ್ ಬಿ ಸಿ ಅಂತ ತೊಗೊಬರ್ತೀನಿ. ಏನೋ ವೆಕ್ಟರ್ ಬಿ ಸಿ ಡ್ಯಾಶ್ ಅಂದರೆ ನಾವು ಏನಂತ ತೊಗೊತೀವಿ ಮೈನಸ್ ವೆಕ್ಟರ್ ಬಿ ಸಿ ಅಂತ ತೊಗೊತೀನಿ. ಅದನ್ನು ನಾವು ಮೈನಸ್ ವೆಕ್ಟರ್ ಬಿ ಸಿನ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ ನೋಡಿ, ವೆಕ್ಟರ್ ಎ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ಇಂಟು ಮೈನಸ್ ತೊಗೊತೀವಿ ವೆಕ್ಟರ್ ಬಿ ಸಿ ಅಂತ ತೊಗೊಂಡಿದ್ದೀವಿ, ಮೈನಸ್ ಬಿ ಸಿ ಅಂತ. ಸೊ ವೆಕ್ಟರ್ ಎ ಬಿ ಅಂದರೆ ವ್ಯಾಲ್ಯೂ ಬಂದು ವೆಕ್ಟರ್ ಎ ಅಂತ ತೊಗೊತೀವಿ, ವೆಕ್ಟರ್ ಬಿ ಸಿ ಅಂದರೆ ವ್ಯಾಲ್ಯೂ ಬಂದು ಮೈನಸ್ ಬಿ ಅಂತ ಇದೆ. ಸೊ ನಾವು ಇಲ್ಲಿ ಎ ಬಿ ಡ್ಯಾಶ್ ಅಂದರೆ ನಾವೇನಂತ ತೊಗೊತೀವಿ, ಹಂಗಾರೆ ಇದು ಬಂದು ಮೈನಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ತೊಗೊತೀವಿ. ಇಲ್ಲಿ ವೆಕ್ಟರ್ ಎ ಬಿ ಡ್ಯಾಶ್ ಅಂದರೆ ಮೈನಸ್ ವೆಕ್ಟರ್ ಎ ಬಿ ಅಂತ ತೊಗೊತೀನಿ. ಹಾಗೆ ಇಲ್ಲಿ ಸಿ ಎ ಅಂತ ಇದ್ದರೆ ಮೈನಸ್ ವೆಕ್ಟರ್ ಸಿ ಎ ಅಂತ ತೊಗೊತೀನಿ. ಈ ಥರ ಫಾರ್ಮೇಷನ್ನ ನಾವು ಇಲ್ಲಿ ಮಾಡ್ತಾ ಬರ್ತೀವಿ. ಹಾಗೆ ಪ್ಯಾರಲೆಲೋಗ್ರಾಮ್ ಲಾ ಆಫ್ ಎ ವೆಕ್ಟರ್ ಅಡಿಷನ್ನ ನಾವು ನೋಡ್ತಾ ಬಂದರೆ, ಇಫ್ ಯು ಹ್ಯಾವ್ ಟು ವೆಕ್ಟರ್ಸ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇದೆ, ರೆಪ್ರೆಸೆಂಟೆಡ್ ಟು ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾರಲೆಲೋಗ್ರಾಮ್ ಇನ್ ದ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನು, ದೆನ್ ದೇರ್ ಸಮ್ ಆಫ್ ದ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ರೆಪ್ರೆಸೆಂಟೆಡ್ ಇನ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನು ಯಾವುದಿಂದ ಫಾರ್ಮೇಷನ್ ಆಗಿರುತ್ತೆ, ಡಯಾಗನಲ್ ಆಫ್ ದಿ ಪ್ಯಾರಲೆಲೋಗ್ರಾಮಿಂದ ಫಾರ್ಮೇಷನ್ ಆಗುತ್ತೆ ಥ್ರೂ ದೇರ್ ಕಾಮನ್ ಪಾಯಿಂಟ್. ಇದನ್ನು ನಾವೇನಂತ ಹೇಳ್ತೀವಿ, ಪ್ಯಾರಲೆಲೋಗ್ರಾಮ್ ಲಾ ಆಫ್ ಎ ವೆಕ್ಟರ್ ಅಡಿಷನ್ ಅಂತ ಹೇಳ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ, ಪ್ಯಾರಲೆಲೋಗ್ರಾಮ್ ಲಾ ಆಫ್ ಎ ವೆಕ್ಟರ್ ಅಡಿಷನ್ ಅಂತ ಹೇಳ್ತೀವಿ. ಈ ಫಿಗರ್ನ ನೀವು ನೋಡ್ತಾ ಬಂದರೆ ನೋಡಿ, ಇಲ್ಲಿ ಓ ಎ ಪ್ಲಸ್ ಎ ಸಿ, ಏನು ಓ ಎ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು ಓ ಸಿ ಅಂತ ತೊಗೊತೀವಿ. ಓ ಎ ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು ಓ ಸಿ. ಹಾಗೆ ಓ ಎ ಪ್ಲಸ್ ಓ ಬಿ ಈಸ್ ಈಕ್ವಲ್ ಟು ಓ ಸಿ ಅಂತ ತೊಗೊತೀವಿ. ಅಂದರೆ ಎ ಸಿ ಈಸ್ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಓ ಬಿ ಅಂತ ನಾವು ತೊಗೊಳಂಗಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಎ ವೆಕ್ಟರ್ ಅಡಿಷನ್ನ ನಾವು ಮಾಡ್ತಾ ಬಂದರೆ, ಪ್ರಾಪರ್ಟೀಸ್ ಅಂದರೆ ಏನು, ಟು ವೆಕ್ಟರ್ಸ್ ಇರುತ್ತೆ, ಏನು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ದಿ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ. ಇದು ಯಾವ ಬಂದಿದೆ, ಇದು ಯಾವುದಾಗಿರುತ್ತೆ, ಯಾವ ಪ್ರಾಪರ್ಟಿ, ಇದು ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಗಿರುತ್ತೆ. ಪ್ರಾಪರ್ಟಿ 2ನ ನೋಡ್ತಾ ಬಂದರೆ ನಮ್ಗೆ ಏನಾಗುತ್ತೆ, ಎನಿ 3 ವೆಕ್ಟರ್ಸ್ನ ನಾವು ಇದನ್ನ ಡಿಫೈನ್ ಮಾಡ್ತಾ ಬರ್ತೀವಿ. ಏನು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಇದು ಬಂದು ನಮ್ಗೆ ಯಾವ ಪ್ರಾಪರ್ಟಿ ಆಗಿರುತ್ತೆ, ಅಸೋಸಿಯೇಟಿವ್ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಬನ್ನಿ ಏನಂತ ಇದೆ, ದ ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ದಿ ವೆಕ್ಟರ್ ಅಡಿಷನ್ ಎನೇಬಲ್ಸ್ ಅಸ್ ಟು ರೈಟ್ ದ ಸಮ್ ಆಫ್ ದ 3 ವೆಕ್ಟರ್ಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಆ್ಯಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ವಿತೌಟ್ ಯೂಸಿಂಗ್ ಎ ಬ್ರ್ಯಾಕೆಟ್. ಹಾಗೆ ನಾವು ನೋಡ್ತಾ ಬಂದರೆ, ಫಾರ್ ಎನಿ ವೆಕ್ಟರ್ ಎ ವಿ ಹ್ಯಾವ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ 0 ಈಸ್ ಈಕ್ವಲ್ ಟು ವೆಕ್ಟರ್ 0 ಪ್ಲಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ ಅಂತ ತೊಗೊತೀವಿ. ಇದನ್ನು ನಾವು ಯಾವ ಐಡೆಂಟಿಟಿ ಅಂತೀವಿ, ಇದನ್ನು ಅಡಿಷನ್ ಐಡೆಂಟಿಟಿ ಅಂತ ಹೇಳ್ತೀವಿ. ಹಾಗೆ ಲ್ಯಾಂಬ್ಡಾ ಈಸ್ ರೆಪ್ರೆಸೆಂಟೆಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಎ. ವಿ ರೈಟ್ ಇಟ್ ಆ್ಯಸ್ ಏನಂತ ತೊಗೊತೀವಿ, ಎ ಕ್ಯಾಪ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂತ ತೊಗೊತೀನಿ. ಏನು ವೆಕ್ಟರ್ ಎ ಕ್ಯಾಪ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಇಂಟು ವೆಕ್ಟರ್ ಎ. ಹಾಗೆ ನಾವು ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಸ್ಕೇಲಾರ್ ಏನಾಗುತ್ತೆ, ಇದು ಬಂದರೆ ಲೆಟ್ ವೆಕ್ಟರ್ ಎ ಬಿ ಎ ಗಿವನ್ ವೆಕ್ಟರ್ ಆ್ಯಂಡ್ ದ ಲ್ಯಾಂಬ್ಡಾ ಎ ಸ್ಕೇಲಾರ್, ದೆನ್ ದ ಪ್ರಾಡಕ್ಟ್ ಆಫ್ ದಿ ವೆಕ್ಟರ್ ಎ ಬೈ ದ ಸ್ಕೇಲಾರ್ ಲ್ಯಾಂಬ್ಡಾ ಡಿನೋಟೆಡ್ ಆಸ್ ಎನ್ ಲ್ಯಾಂಬ್ಡಾ ವೆಕ್ಟರ್ ಎ ಅಂತ ಬರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಎ ಅಂತ ತೊಗೊತೀವಿ. ಬೈ ದ ಸ್ಕೇಲಾರ್ ಏನಂತ ಹೇಳ್ತೀವಿ, ಆಲ್ಫಾ ಅಂತ ತೊಗೊತೀನಿ. ಹಾಗೆ ನೋಟ್ ಏನಂತ ತೊಗೋಬೋದು ನಾವು, ಲ್ಯಾಂಬ್ಡಾ ವೆಕ್ಟರ್ ಎ ಈಸ್ ಆಲ್ಸೋ ಎ ವೆಕ್ಟರ್ ಆಫ್ ಎ ಕೊಲಿನಿಯರ್ ಟು ದ ವೆಕ್ಟರ್ ಎ, ದೆನ್ ದ ವೆಕ್ಟರ್ ವಿಲ್ ಬಿ ಎನ್ ಲ್ಯಾಂಬ್ಡಾ ವೆಕ್ಟರ್ ಎ ಆ್ಯಸ್ ದ ಡೈರೆಕ್ಷನ್ ಸೇಮ್ ಇರುತ್ತೆ, ಡೈರೆಕ್ಷನ್ ಬಂದು ಒಂದು ಆರ್ ಆಪೋಸಿಟ್ ಆಗಿರುತ್ತೆ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಲ್ಯಾಂಬ್ಡಾ ವೆಕ್ಟರ್ ಎ ಈಸ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಲ್ಯಾಂಬ್ಡಾ ಹಾಗೆ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟ್ ನಾವು ಮಾಡ್ತಾ ಬಂದರೆ, ಕಾಂಪೊನೆಂಟ್ ಆಫ್ ಎ ವೆಕ್ಟರ್. ಕಾಂಪೊನೆಂಟ್ ಆಫ್ ಎ ವೆಕ್ಟರ್ ಅಂದರೆ ಇಲ್ಲಿ ಒಂದು ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು ಮತ್ತು ಝೆಡ್ ಆಕ್ಸಿಸ್ ತೊಗೊತೀವಿ. ಹಾಗೆ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ನಾವೇನಂತ ಎ ತೊಗೊತೀವಿ, ಎ ಈಸ್ ಈಕ್ವಲ್ ಟು 1 0 0, ಹಾಗೆ ಬಿ ಈಸ್ ಈಕ್ವಲ್ ಟು 0 1 0, ಹಾಗೆ ಸಿ ಈಸ್ ಈಕ್ವಲ್ ಟು 0 0 1 ಅಂತ ತೊಗೊತೀವಿ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಓ ಎ ಈಸ್ ಈಕ್ವಲ್ ಟು 1, ಹಾಗೆ ಓ ಬಿ ಈಸ್ ಈಕ್ವಲ್ ಟು ಆಲ್ಸೋ 1, ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಓ ಸಿ ಈಸ್ ಈಕ್ವಲ್ ಟು 1 ಅಂತ ಆಗಿರುತ್ತೆ. ಅಂದರೆ ಹ್ಯಾವಿಂಗ್ ಎ ಮ್ಯಾಗ್ನಿಟ್ಯೂಡ್ 1 ಆರ್ ಕಾಲ್ಡ್ ಆಸ್ ಅನ್ ಯೂನಿಟ್ ವೆಕ್ಟರ್ along the axis OX, OY and OZ ಅಂತ ತೊಗೊತೀವಿ. ಹಾಗೆ ಇದನ್ನು ನಮಗೆ ಡಿನೋಟ್ ಏನಂತ ಮಾಡ್ತೀವಿ ಅಂದರೆ, OX ಅಂತ ಇರೋ ಜಾಗಕ್ಕೆ ನಾವು ಐ ಕ್ಯಾಪ್, ಜೆ ಕ್ಯಾಪ್ ಹಾಗೆ ಕೆ ಕ್ಯಾಪ್ ಅಂತ ತೊಗೊತೀವಿ.
ಹಾಗೆ ನೆಕ್ಸ್ಟ್ ಇದನ್ನು ನೋಡ್ತಾ ಬಂದರೆ P1 P2 ಈಸ್ ಪ್ಯಾರಲಲ್ ಟು ಝೆಡ್ ಆ್ಯಕ್ಸಿಸ್. P1 ಮತ್ತು P2 ಬಂದು ನಮ್ಗೆ ಏನಾಗಿರುತ್ತೆ ಝೆಡ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಹಾಗೆ ಐ ಕ್ಯಾಪು ಜೆ ಕ್ಯಾಪು ಮತ್ತು ಕೆ ಕ್ಯಾಪ್ ಅವೆರಡು ಮೂರೂ ನಮ್ಗೆ ಏನಾಗಿರುತ್ತೆ ಯೂನಿಟ್ ವೆಕ್ಟರ್ ಆಗಿರುತ್ತೆ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸು ಝೆಡ್ ಆ್ಯಕ್ಸಿಸು. ಬೈ ದ ಡೆಫಿನೇಷನ್ ದ ಕೋಆರ್ಡಿನೇಟ್ ಆಫ್ ದ P ವಿ ಹ್ಯಾವ್ P1 P1 P is vector of P1 P is equal to the vector of OR is equal to Z K cap ಅಂತ ತೊಗೊಂತೀನಿ. Similarly OP1 is equal to the OS is equal to the Y J cap ಹಾಗೆ OQ is equal to X I cap ಅಂತ ತೊಗೊಂತೀವಿ. ಕಾಂಪೊನೆಂಟ್ ಫಾರ್ಮಲ್ಲಿ ನಾವು ಮಾಡ್ತಾ ಬರೋದಾದರೆ ನಾವು ಏನಂತ ತೊಗೊತೀವಿ ಅಂದರೆ OP1 ವೆಕ್ಟರ್ OP1 is equal to OQ ವೆಕ್ಟರ್ OQ ಪ್ಲಸ್ ವೆಕ್ಟರ್ QP1 ಅಂತ ತೊಗೊತೀನಿ. ಇದು ಬಂದು ನಮಗೆ ಎಕ್ಸ್ ಐ ಕ್ಯಾಪ್ ಹಾಗೆ ವೈ ಜೆ ಕ್ಯಾಪ್ ಅಂತ ತೊಗೊತೀನಿ. ಹಾಗೆ ಈ ಸೈಡ್ ಬಂದರೆ ವೆಕ್ಟರ್ OP ಈಸ್ ಈಕ್ವಲ್ ಟು ವೆಕ್ಟರ್ OP1 ಪ್ಲಸ್ PP1 P ಈಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ವೈ ಜೆ ಕ್ಯಾಪ್ ಹಾಗೆ ಪ್ಲಸ್ ಜೆ ಕ್ಯಾಪ್ ಅಂತ ತೊಗೊತೀವಿ. ಇದನ್ನು ನಾವು ಈ ಥರ ಫಾರ್ಮೇಷನ್ನ ನಾವು ಏನಂತ ಹೇಳ್ತೀವಿ ಕಾಂಪೊನೆಂಟ್ ಫಾರ್ಮ್ ಅಂತ ನಾವು ಕರಿತೀವಿ. ಹಾಗೆ ಇಲ್ಲಿ ಎಕ್ಸ್ ವೈ ಮತ್ತು ಝೆಡ್ಡು ಅದನ್ನು ನಾವೇನಂತ ಹೇಳ್ತೀವಿ ಸ್ಕೇಲಾರ್ ಕಾಂಪೊನೆಂಟ್ ಆಫ್ ಎನ್ ವೆಕ್ಟರ್ ಆರ್ ಅಂತ ತೊಗೊತೀವಿ. ಹಾಗೆ ಇಲ್ಲಿ ಎಕ್ಸ್ ಐ ಕ್ಯಾಪು ವೈ ಜೆ ಕ್ಯಾಪು ಮತ್ತು ಝೆಡ್ ಕೆ ಕ್ಯಾಪ್ನ ಏನಂತ ಹೇಳ್ತೀವಿ ವೆಕ್ಟರ್ ಕಾಂಪೊನೆಂಟ್ ಆಫ್ ಎ ವೆಕ್ಟರ್ ಆರ್ ಅಂತ ತೊಗೊತೀವಿ. ರೆಸ್ಪೆಕ್ಟಿವ್ಲಿ ಸಮ್ಟೈಮ್ಸ್ ಎಕ್ಸ್ ಮತ್ತು ವೈ ಮತ್ತು ಝೆಡ್ ಆರ್ ಆಲ್ಸೋ ಟರ್ಮ್ಡ್ ಆಸ್ ಅನ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ ಅಂತ ಕರಿತೀವಿ. ನಾವೇನಾದ್ರು ಇಲ್ಲಿ ಪೈಥಾಗರಸ್ ಥಿಯರಮ್ನ ನಾವೇನಾದ್ರು ಅಪ್ಲೈ ಮಾಡಿದ್ರೆ ನಾವು ಏನಂತ ತೊಗೊತೀವಿ ಅಂದರೆ OP1 ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ OP1 ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ವೆಕ್ಟರ್ OQ magnitude of n vector OQ square plus magnitude of n vector QP1 ಸ್ಕ್ವೇರ್ ಅಂತ ತೊಗೊಂತೀವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ಸಹ ಹಾಗೆ ಬರುತ್ತೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಫಾರ್ಮೇಷನ್ ಬರುತ್ತೆ. ಹಾಗೆ ಇಲ್ಲಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ಆರ್ ತೊಗೊಂಡ್ರೆ ಇದು ಸಹ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಈ ಫಾರ್ಮೇಷನಲ್ಲಿ ನಮಗೆ ಬರ್ತಾ ಹೋಗುತ್ತೆ. ಹಾಗೆ ನಾವು ನೆಕ್ಸ್ಟ್ನ ನೋಡ್ತಾ ಬಂದರೆ ಸಮ್ ಆಫ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಈಸ್ ಗಿವನ್ ಬೈ ಎ ಥರ ಕೊಡ್ತಾರೆ ಅಂದರೆ ಈ ಥರ ಏನಾದ್ರು ಬಂದಿದ್ದರೆ ನಾವು A1 ಪ್ಲಸ್ B1 ಐ ಕ್ಯಾಪ್ ಹಾಗೆ A2 ಪ್ಲಸ್ B2 ಜೆ ಕ್ಯಾಪ್ ಹಾಗೆ A3 ಪ್ಲಸ್ B3 ಕೆ ಕ್ಯಾಪ್ ಈ ಥರ ಫಾರ್ಮೇಷನ್ ಮಾಡ್ತಾ ಬರ್ತೀವಿ. ಹಾಗೆ ದ ಡಿಫ್ರೆನ್ಸ್ ಅಂತ ತೊಗೊಂಡ್ರೆ ನಾವೇನಂತ ಬರುತ್ತೆ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ತೊಗೊಂಡ್ರೆ ವೆಕ್ಟರ್ A1 ಮೈನಸ್ B1 ಐ ಕ್ಯಾಪ್ A2 ಮೈನಸ್ B2 ಜೆ ಕ್ಯಾಪ್ A3 ಮೈನಸ್ B3 ಕೆ ಕ್ಯಾಪ್ ಅಂತ ಮಾಡ್ತೇವೆ. ಹಾಗೆ ಇಲ್ಲಿ ಈಕ್ವಲ್ ಅಂತ ತೊಗೊಂಡ್ರೆ A1 ಈಸ್ ಈಕ್ವಲ್ ಟು B1 A2 ಈಸ್ ಈಕ್ವಲ್ ಟು B2 ಈ ಥರ ಫಾರ್ಮೇಷನ್ ಬರುತ್ತೆ. ಹಾಗೆ ಲ್ಯಾಂಬ್ಡಾ A1 ಅಂತ ತೊಗೊಂಡ್ರೆ ಲ್ಯಾಂಬ್ಡಾ ಎ ಐ ಕ್ಯಾಪ್ ಈ ಥರ ನಾವು ಫಾರ್ಮೇಷನ್ನ ನಾವು ಮಾಡ್ತಾ ಬರ್ತೀವಿ. ಇದು ಹಾಗೆ ನಾವು ದ ಅಡಿಷನ್ ಆಫ್ ದಿ ವೆಕ್ಟರ್ ಆ್ಯಂಡ್ ದ ಮಲ್ಟಿಪ್ಲಿಕೇಶನ್ ಆಫ್ ದಿ ವೆಕ್ಟರ್ ಬೈ ಸ್ಕೇಲರ್ ಟುಗೆದರ್ ಗಿವ್ ಏನಂತ ಬರುತ್ತೆ ಕೆ ಮತ್ತು ಎಮ್ಮು ಬಿ ಎನ್ ಎನಿ ಸ್ಕೇಲಾರ್ಸ್ ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ ಕೆ ವೆಕ್ಟರ್ ಎ ಪ್ಲಸ್ ಎಮ್ ವೆಕ್ಟರ್ ಎದಲ್ಲಿ ಎರಡಲ್ಲೂ ಕಾಮನ್ ಏನಿರುತ್ತೆ ವೆಕ್ಟರ್ ಎ ಕಾಮನ್ ಇರುತ್ತೆ. ಸೊ ವೆಕ್ಟರ್ ಎನ ನಾನು ಹೊರಗಡೆ ತೊಗೊತೀನಿ. ಈ ಥರ ಬಂದರೆ ಕೆ ಇಂಟು ಎಮ್ ಇಂಟು ವೆಕ್ಟರ್ ಎ ಈಸ್ ಈಕ್ವಲ್ ಟು ಕೆ ಎಮ್ ಇಂಟು ವೆಕ್ಟರ್ ಎ ಅಂತ ತೊಗೊತೀನಿ. ಹಾಗೆ ಕೆ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ತೊಗೊಂಡ್ರೆ ಇದನ್ನ ಎರಡು ಕಡೆನೂ ಕೆನ ನಾನು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ ಕೆ ವೆಕ್ಟರ್ ಎ ಪ್ಲಸ್ ಕೆ ವೆಕ್ಟರ್ ಬಿ ಅಂತ ಫಾರ್ಮೇಷನ್ ಬರುತ್ತೆ. ಹಾಗೆ ನೋಡಿ ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಇಲ್ಲಿ ನೋಡಿ ಇಲ್ಲಿ P1 ಅಂತ ಇದೆ ಒಂದು ಪಾಯಿಂಟು ಇಲ್ಲಿ P2 ಅಂತ ಇದೆ. P1 P2ನ ನಾನು ಜಾಯಿನ್ ಮಾಡ್ತೀನಿ. ಅವಾಗ ಏನಾಗುತ್ತೆ P1 ಬಂದು X1 Y1 Z1 ಅಂತ ತೊಗೊಂಡೆ. P2 ಬಂದು X2 Y2 Z2 ಅಂತ ತೊಗೊಂಡೆ. P1 P2ನ ನಾನು ಜಾಯಿನ್ ಮಾಡ್ತೀನಿ. ಹಾಗೆ ಇಲ್ಲಿಂದ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ನ ನಾನು ಇಂದ ಒಂದು ಲೈನ್ನ ನಾನು ಡ್ರಾ ಮಾಡ್ತೀನಿ P1ಗೆ. ಹಾಗೆ ಇಂದ P2ಗೂ ನಾನು ಒಂದು ಲೈನ್ನ ಜಾಯಿನ್ ಮಾಡ್ತೀನಿ. ಹಾಗಾದರೆ ನಮಗೆ ಫಾರ್ಮೇಷನ್ ಏನು ಬರುತ್ತೆ ನನಗೆ OP2 ಈಸ್ ಈಕ್ವಲ್ ಟು OP1 ಪ್ಲಸ್ P1 P2 ಅಂತ ತೊಗೊತೀನಿ. ಅಂದರೆ ಏನು P1 P2 ನಮಗೆ ವ್ಯಾಲ್ಯೂ ಬೇಕಾಗಿರೋದು. ಸೊ P1 P2 ಈಸ್ ಈಕ್ವಲ್ ಟು OP1 ನಾನು ಈ ಸೈಡ್ ತೊಗೊಂಬಂದರೆ ಅವಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಸೊ ವೆಕ್ಟರ್ OP2 ಮೈನಸ್ ವೆಕ್ಟರ್ OP1 ಅಂತ ತೊಗೊತೀನಿ. ಆಗ ನಮ್ಗೆ ಏನಾಗುತ್ತೆ ಇದನ್ನು OP1 ನಮ್ದು ಏನಂತ ತೊಗೊತೀವಿ X2 ಐ ಕ್ಯಾಪ್ ಹಾಗೆ Y2 ಜೆ ಕ್ಯಾಪ್ ಹಾಗೆ ಪ್ಲಸ್ Z2 ಕೆ ಕ್ಯಾಪ್ ಮೈನಸ್ X1 ಐ ಕ್ಯಾಪ್ ಹಾಗೆ Y1 ಜೆ ಕ್ಯಾಪ್ ಹಾಗೆ ಪ್ಲಸ್ Z1 ಕೆ ಕ್ಯಾಪ್ ಅಂತ ಈ ಫಾರ್ಮೇಷನ್ ನಮಗೆ ಬರುತ್ತೆ. ಈ ಥರ ಫಾರ್ಮೇಷನ್ ಬರುತ್ತೆ. ಇಲ್ಲಿ Z2 ಮೈನಸ್ Z1 ನಾವು ಬ್ರ್ಯಾಕೆಟಲ್ಲಿ ನಾವು ಐ ಕ್ಯಾಪ್ ಎರಡಲ್ಲೂ ಸೇಮ್ ಇದೆ. ಸೊ ಐ ಕ್ಯಾಪ್ನ ನಾನು ಹೊರಗಡೆ ತೊಗೋಬೋದಾ ಆ ಥರ ನಾನು ಫಾರ್ಮೇಷನ್ನ ನಾವು ಮಾಡ್ತಾ ಬರ್ತೀವಿ.
ಹಾಗೆ ನೆಕ್ಸ್ಟ್ ನಾವು ಮಾಡ್ತಾ ಬರೋಣ ಸೆಕ್ಷನ್ ಫಾರ್ಮುಲಾ ನಾವು ಏನಂತ ತೊಗೊತೀನಿ ಅಂದರೆ ಲೆಟ್ ಪಿ ಮತ್ತು ಕ್ಯೂ ಬಿ ದ 2 ಪಾಯಿಂಟ್ಸ್ ರೆಪ್ರೆಸೆಂಟೆಡ್ ಬೈ ದ ಪೊಸಿಷನ್ ವೆಕ್ಟರ್ ಒ ಪಿ ಆ್ಯಂಡ್ ದ ವೆಕ್ಟರ್ ಒ ಕ್ಯೂ ರೆಸ್ಪೆಕ್ಟಿವ್ಲಿ ವಿತ್ ದ ರೆಸ್ಪೆಕ್ಟ್ ಟು ದ ಆರಿಜಿನ್ ಓ ಅಂತ ತೊಗೊತೀವಿ. ದೆನ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಪಿ ಮತ್ತು ಕ್ಯೂ ಮೇ ಬಿ ಡಿವೈಡೆಡ್ ಬೈ ದ ಥರ್ಡ್ ಪಾಯಿಂಟ್. ಯಾವುದರಿಂದ ಡಿವೈಡ್ ಆಗುತ್ತೆ? ಪಿ ಮತ್ತು ಒ ಕ್ಯೂ ಬಂದು ನನಗೆ ಯಾವುದರಿಂದ ಡಿವೈಡ್ ಆಗುತ್ತೆ ಅಂದರೆ ನನಗೆ ಓ ಆರಿಂದ ನನಗೆ ಡಿವೈಡ್ ಆಗುತ್ತೆ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ. ಇಯರ್ ವಿ ಇಂಟೆಂಡ್ ಟು ಫೈಂಡ್ ದ ಪೊಸಿಷನ್ ವೆಕ್ಟರ್ ಓ ಆರ್ ಫಾರ್ ದ ಪಾಯಿಂಟ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಓ. ವಿ ಟೇಕ್ 2 ಕೇಸಸ್ 1 by 1 ಅಂತ ತೊಗೊತೀವಿ. ಇಲ್ಲಿ 1 by 1 ನಾವು ಕೇಸಸ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತಾನೆ. ಫಸ್ಟ್ ನಾನು ಏನಂತ ತೊಗೊತೀನಿ, ಲೆಟ್ ಆರ್ ಡಿವೈಡ್ಸ್ ಪಿ ಕ್ಯೂ ಇಂಟರ್ನಲ್ಲಿ ಅಂತ ತೊಗೊತೀನಿ. ಎಕ್ಸ್ಟರ್ನಲ್ಲಿ ತೊಗೊಂಡಿಲ್ಲ, ಫಸ್ಟು ಇಂಟರ್ನಲ್ಲಿ ಅಂತ ತೊಗೊಂಬಂದರೆ ಅವಾಗ ಏನಾಗುತ್ತೆ, ಇಂಟರ್ನಲ್ಲಿ ತೊಗೊಂಡ್ರೆ ನಮಗೆ ಇಲ್ಲಿ ಬಂದು ನಮ್ಗೆ ಏನಂತ ಇದೆ, ಇದು ಎಮ್ ಅಂತ ಇದೆ, ಇದು ಕ್ಯೂ ಆರ್ ಈಸ್ ಈಕ್ವಲ್ ಟು ಎನ್ ಅಂತ ಇದೆ, ಆರ್ ಪಿ ಆರ್ ಈಸ್ ಈಕ್ವಲ್ ಟು ಎಮ್ ಅಂತ ಇದೆ. ಇದನ್ನು ನಾನು ಈ ಸಪ್ರೇಟಾಗಿ ಇದು ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ವೆಕ್ಟರ್ ಆರ್ ಈಸ್ ಈಕ್ವಲ್ ಟು ಎಮ್ ಬಿ ವೆಕ್ಟರ್ ಪ್ಲಸ್ ಎನ್ ವೆಕ್ಟರ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್ ಅಂತ ತೊಗೊತೀನಿ. ಇದು ಬಂದು ನಮಗೆ ಯಾವುದಾಗಿರುತ್ತೆ, ಇದು ಬಂದು ಇಂಟರ್ನಲ್ಲಿ ಆಗುತ್ತೆ. ಎಕ್ಸ್ಟರ್ನಲ್ಲಿ ಅಂದರೆ ನಮ್ಗೆ ಏನಂತ ಬರುತ್ತೆ, ಎಕ್ಸ್ಟರ್ನಲ್ಲಿ ಅಂದರೆ ವೆಕ್ಟರ್ ಆರ್ ಇಲ್ಲ ವೆಕ್ಟರ್ ಓ ಆರ್ ಈಸ್ ಈಕ್ವಲ್ ಟು ನಮಗೆ ಏನು ಫಾರ್ಮೇಷನ್ ಬರುತ್ತೆ, ವೆಕ್ಟರ್ ಓ ಆರ್ ಈಸ್ ಈಕ್ವಲ್ ಟು ಎಮ್ ಬಿ ವೆಕ್ಟರ್ ಮೈನಸ್ ಎನ್ ಎ ವೆಕ್ಟರ್ ಡಿವೈಡೆಡ್ ಬೈ ಎಮ್ ಮೈನಸ್ ಎನ್ ಅಂತ ಬರುತ್ತೆ. ಯಾವುದು ಇದು ಬಂದು ಎಕ್ಸ್ಟರ್ನಲ್ಲಿ, ಆಗಲೇ ಮಾಡಿದ್ದು ನಾವು ಇಂಟರ್ನಲ್ಲಿ. ಹಾಗೆ ಇಂಟರ್ನಲ್ಲಿ ನಾವು ಎಮ್ ಈಸ್ ಈಕ್ವಲ್ ಟು ಎನ್ ಅಂತ ಫಾರ್ಮೇಷನ್ ತೊಗೊಂಡ್ರೆ ಕೇಸ್ 1 ಅಂತ ತೊಗೊಳ್ತೀವಿ. ಅದರಲ್ಲಿ ನಮ್ಗೆ ಏನಾಗುತ್ತೆ, ಎಮ್ ಈಸ್ ಈಕ್ವಲ್ ಟು ಎನ್ ಅಂತ ಅಂದರೆ ನಮಗೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಹಾಗೆ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಬರೋಣ ಯಾವುದು, ಪ್ರಾಡಕ್ಟ್ ಆಫ್ ದಿ 2 ವೆಕ್ಟರ್ಸ್. ಈ ಪ್ರಾಡಕ್ಟ್ ಆಫ್ ದಿ 2 ವೆಕ್ಟರ್ಸಲ್ಲಿ 2 ವೆಕ್ಟರ್ಸ್ ಇರುತ್ತೆ. ಯಾವುದು, ಸ್ಕೇಲಾರ್ ಆರ್ ಎ ಡಾಟ್ ಪ್ರಾಡಕ್ಟ್ ವೇರ್ ದ ರಿಸಲ್ಟ್ ಈಸ್ ಇನ್ ಎ ಸ್ಕೇಲಾರ್ ಅಂತ ಇರುತ್ತೆ. ಹಾಗೆ ವೆಕ್ಟರ್ ಆರ್ ಎ ಕ್ರಾಸ್ ಪ್ರಾಡಕ್ಟ್ ವೇರ್ ದ ರಿಸಲ್ಟ್ ಇನ್ ಎ ವೆಕ್ಟರ್. ಬೇಸ್ಡ್ upon these 2 types of the product for the vectors, they have found a various application in the geometry, mechanics ಅಥವಾ engineering. In this section we will discuss about the 2 types of the products. ಒಂದು ಸ್ಕೇಲಾರ್ ಅಥವಾ ಡಾಟ್ ಪ್ರಾಡಕ್ಟು, ಹಾಗೆ ವೆಕ್ಟರ್ ಅಥವಾ ಕ್ರಾಸ್ ಪ್ರಾಡಕ್ಟ್ನ ನಾವು ಸ್ಟಡಿ ಮಾಡ್ತಾ ಬರ್ತೀವಿ. ಸ್ಕೇಲಾರ್ ಆರ್ ಎ ಡಾಟ್ ಪ್ರಾಡಕ್ಟ್ ಆಫ್ ದಿ 2 ವೆಕ್ಟರ್ ನಾವೇನಂತ ತೊಗೊತೀವಿ, ಪ್ರಾಡಕ್ಟ್ ಆಫ್ ದಿ 2 ನಾನ್ ಝೀರೋ ವೆಕ್ಟರ್ಸ್ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಡಿನೋಟೆಡ್ ಬೈ ದ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಈಸ್ ಡಿಫೈನ್ಡ್ ಆ್ಯಸ್ ಏನಂತ ತೊಗೊತೀವಿ ಅಂದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ಅಂತ ಈ ಫಾರ್ಮೇಷನ್ನು ನಮಗೆ ಮಾಡ್ತಾ ಹೋಗ್ತೀವಿ. O is lesser than or equal to theta is lesser than or equal to pi ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ಈಸ್ ನಾಟ್ ಡಿಫೈನ್ಡ್, ಏನು ಥೀಟಾ ಈಸ್ ನಾಟ್ ಡಿಫೈನ್ಡ್ ಆಗುತ್ತೆ ಯಾವಾಗ ವೆಕ್ಟರ್ ಎ ಈಸ್ ಈಕ್ವಲ್ ಟು 0 ಅಥವಾ ವೆಕ್ಟರ್ ಬಿ ಏನಾರು 0 ಆಗಿದ್ದರೆ ಇದು ಬಂದು ನಾಟ್ ಡಿಫೈನ್ಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ, ವೆಕ್ಟರ್ ಎ ಮತ್ತು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬಂದು ನಮಗೆ ರಿಯಲ್ ನಂಬರ್ ಆಗಿರಬೇಕು. ಹಾಗೆ ಲೆಟ್ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ದ 2 ನಾನ್ ಝೀರೋ ವೆಕ್ಟರ್ಸ್ ಆಗಿದ್ದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಆಲ್ಸೋ 0 ಆಗಿರುತ್ತೆ. ಮತ್ತು ಆರ್ ಏನಾಗಿರುತ್ತೆ, ಅದು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಅರ್ಥ. ಇದು ಬಂದು ನಮ್ಗೆ ಏನಾದ್ರು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂದರೆ ಪರ್ಪೆಂಡಿಕ್ಯುಲರ್ ಅಂತ. ಹಾಗೆ ಥೀಟಾ ಏನಾದ್ರು 0 ಆಗಿದ್ದರೆ ಏನಾಗುತ್ತೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ನಮ್ಗೆ ಏನಾದ್ರು ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂತ ಇದ್ದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂತ ತೊಗೊಂಡು ಓ ಸ್ಕ್ವೇರ್ ಅಂತ ತೊಗೊಂಡ್ರೆ ವ್ಯಾಲ್ಯೂ ಬಂದು ನಮ್ಗೆ ಏನಾಗಿರುತ್ತೆ, ಥೀಟಾ ವ್ಯಾಲ್ಯೂ ಬಂದು ನಮಗೆ 0 ಆಗಿರುತ್ತೆ. ಹಾಗೆ ಥೀಟಾ ಈಸ್ ಈಕ್ವಲ್ ಟು ಪೈ ಅಂತ ಇದ್ದರೆ, ಥೀಟಾ ಬಂದು ನಮಗೆ ಪೈ ಅಂತ ಇದ್ದರೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ನಾವು ಮಾಡ್ತಾ ಬರೋದಾದರೆ ಐ ಕ್ಯಾಪ್ ಇಂಟು ಐ ಕ್ಯಾಪ್ ಈಸ್ ಈಕ್ವಲ್ ಟು ಜೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಅಂದರೆ ವ್ಯಾಲ್ಯೂ ಬಂದು ನಮಗೆ 1 ಇರುತ್ತೆ. ಇಲ್ಲ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ಇಲ್ಲ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ಈ ಥರ ಫಾರ್ಮೇಷನ್ ಬಂದರೆ ವ್ಯಾಲ್ಯೂ ಬಂದು ನಮಗೆ 0 ಆಗಿರುತ್ತೆ. ನಮಗೆ ಈ ವೆಕ್ಟರ್ ಇದು ನೋಡಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಕಾಸ್ ಥೀಟಾ. ನಮಗೆ ಬರೀ ಕಾಸ್ ಥೀಟಾ ಬೇಕು ಅಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ
ಅಂತ ತೊಗೊತೀನಿ. ಈಗ ನಮ್ಗೆ ಬರೀ ಟೀಟಾ ಬೇಕು ಅಂದರೆ ನಮಗೆ ಕಾಸ್ನ ನಾನು ಈ ಸೈಡ್ ತೊಗೊಂಬರ್ತೀನಿ. ಟೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ಈ ಫಾರ್ಮೇಷನ್ನ ನಾವು ಇಲ್ಲಿ ಮಾಡ್ತಾ ಬರ್ತೀವಿ. ಹಾಗೆ ನಾವು ನೆಕ್ಸ್ಟ್ ಇದು ಮಾಡ್ತಾ ಬರೋದಾದರೆ ಏನು ವೆಕ್ಟರ್ ಆರ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ ದಿ ಟೂ ವೆಕ್ಟರ್ಸ್ನ ನಾವು ತೊಗೊಂಬರ್ತೀನಿ. ಏನು ದ ವೆಕ್ಟರ್ ಪ್ರಾಡಕ್ಟ್ ಆಫ್ ದಿ ಟೂ ನಾನ್ ಝೀರೋಸ್ ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಡಿನೋಟೆಡ್ ಆ್ಯಸ್ ಎ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ. ಹಾಗೆ ನೆಕ್ಸ್ಟ್ ಏನಂತ ತೊಗೊತೀವಿ ಅಂದರೆ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸೈನ್ ಟೀಟಾ ಎನ್ ಕ್ಯಾಪ್ ಅಂತ ತೊಗೊತೀನಿ. ಹಾಗೆ 0 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಟೀಟಾ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಆ್ಯಂಡ್ ಎನ್ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂತ ತೊಗೊತೀನಿ. ಹಾಗೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಆ್ಯಂಡ್ ದ ಎನ್ ಕ್ಯಾಪ್ ಫ್ರಮ್ ದ ರೈಟ್ ಹ್ಯಾಂಡ್ ಸಿಸ್ಟಮ್ ದ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ರೊಟೇಟೆಡ್ ಫ್ರಮ್ ದ ವೆಕ್ಟರ್ ಎ ಟು ವೆಕ್ಟರ್ ಬಿ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಎನ್ ಕ್ಯಾಪ್. ಹಾಗೆ ಇದು ಬಂದು ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಬಂದು ನಾನ್ ಝೀರೋಸ್ ಆಗಿರುತ್ತೆ. ನಾನ್ ಝೀರೋಸ್ ವೆಕ್ಟರು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ವೆಕ್ಟರ್ 0 ಹಾಗೆ ಈಸ್ ಈಕ್ವಲ್ ಟು ವೆಕ್ಟರ್ ಎ ಈಸ್ ಪ್ಯಾರಲಲ್ ಟು ದಿ ವೆಕ್ಟರ್ ಬಿ ಅಂತ ತೊಗೊತೀವಿ. ಇನ್ನು ನೆಕ್ಸ್ಟ್ ಪ್ರಾಪರ್ಟಿ 3 ನಾವು ನೋಡ್ತಾ ಬಂದರೆ ಡಿಸ್ಟ್ರಿಬ್ಯೂಟಿವ್ ಆಫ್ ದಿ ವೆಕ್ಟರ್ ಪ್ರಾಡಕ್ಟ್ ಓವರ್ ದ ಅಡಿಷನ್ ತೊಗೊಂಡ್ರೆ ಏನಂತ ಬರುತ್ತೆ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ತೊಗೊತೀನಿ. ಹಾಗೆ ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂತ ತೊಗೊಂಡ್ರೆ ವೆಕ್ಟರ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂತ ತೊಗೊತೀವಿ. ಇಲ್ಲ ವೆಕ್ಟರ್ ಎ ಇಂಟು ಲ್ಯಾಂಬ್ಡಾ ವೆಕ್ಟರ್ ಬಿ ಅಂತ ತೊಗೊತೀವಿ. ಈ ಥರ ನೋಡಿ, ಈ ಥರ ಏನಾದ್ರು ಕ್ವಶನ್ಸ್ ನಮಗೆ ಫಾರ್ಮೇಷನ್ ಬಂದರೆ ಕಾಂಪೊನೆಂಟ್ ಫಾರ್ಮಲ್ಲಿ ಬಂದರೆ ನಾವು ಇಲ್ಲಿ 1 2 3 ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ 3 4 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಏನಂತ ಇದೆ ಇದರಲ್ಲಿ ಏನು 1 ಐ ಕ್ಯಾಪ್ 1 ಜೆ ಕ್ಯಾಪ್ ಹಾಗೆ 3 ಕೆ ಕ್ಯಾಪ್ ಅಂತ ಇರುತ್ತೆ. ಹಾಗೆ ಇಲ್ಲಿ 1 ಐ ಕ್ಯಾಪ್ 1 ಜೆ ಕ್ಯಾಪ್ ಆದರೆ 5 ಕೆ ಕ್ಯಾಪ್ ಅಂತ ಇರುತ್ತೆ. ಈ ಥರ ಫಾರ್ಮೇಷನ್ ತೊಗೊಂಡ್ರೆ ನಾನು ಡಿಟರ್ಮಿನೆಂಟ್ ಫಾರ್ಮೇಷನ್ ತೊಗೊತೀನಿ. ಅವಾಗ ಏನಾಗುತ್ತೆ ಐ ಜೆ ಕೆ ಅಂತ ತೊಗೊತೀನಿ. ಇಲ್ಲಿ 1 2 3 ಇಲ್ಲಿ 1 3 5 ಅಂತ ತೊಗೊಂಡು ಇದನ್ನು ನಾನು ಮಾಮೂಲಿ ಡಿಟರ್ಮಿನೆಂಟಲ್ಲಿ ಹೇಗೆ ಮಾಡ್ತಾ ಬರ್ತೀವೋ ಆ ಥರ ಮಾಡ್ಕೊಂಬರ್ತೀವಿ. ಹಾಗೆ ನಮಗೆ ಇಲ್ಲಿ KCET ಕ್ವಶನ್ಸು ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. 2014 ಟು 2022ನ ನಾವು ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದರಲ್ಲಿ ಮೊದಲನೇ ಕ್ವಶನ್ ನೋಡಿ 2041ನಲ್ಲಿ ಕೇಳಿದ್ದಾರೆ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಉಸ್ ದ ಅಡ್ಜಸೆಂಟ್ ಸೈಡ್ಸ್ ಆರ್ ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆ್ಯಂಡ್ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಈಸ್ ಅಂತ ಇದೆ. ಇಲ್ಲಿ ನೋಡಿ ಏನಂತ ಬರ್ಕೊತೀನಿ ಅಂದರೆ ಗಿವನ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಅಂತ ತೊಗೊತೀನಿ. ಏನು ಗಿವನ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ನಮಗೆ ಅವ್ರು ಕೇಳಿರೋದು ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಂತ. ಸೊ ವೆಕ್ಟರ್ ಎ ಕೊಟ್ಟಿದ್ದಾರೆ ಮತ್ತು ವೆಕ್ಟರ್ ಬಿ ಅಂತ ನಾನು ಇದನ್ನು ಮೆನ್ಷನ್ ಮಾಡ್ಕೊತೀನಿ. ಏನು ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ನ ವೆಕ್ಟರ್ ಎ ಅಂತ ತೊಗೊತೀನಿ. ಹಾಗೆ ವೆಕ್ಟರ್ ಬಿಗೆ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಬರ್ಕೊತೀನಿ. ಏನು ವೆಕ್ಟರ್ ಎಗೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಹಾಗೆ ವೆಕ್ಟರ್ ಬಿಗೆ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ವೆಕ್ಟರ್ ಬಿಗೆ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಸೊ ದ ಏರಿಯಾ ಈಸ್ ಗಿವನ್ ಬೈ ಸೊ ನಾವು ಏನಂತ ಬರ್ಕೊತೀವಿ. ಸೊ ಏರಿಯಾ ಈಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ತೊಗೊತೀನಿ. ಸೊ ಏರಿಯಾ ಈಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ತೊಗೊತೀನಿ. ಹಾಗೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಇದನ್ನು ನಾನು ಡಿಟರ್ಮಿನೆಂಟ್ ಫಾರ್ಮೇಷನಲ್ಲಿ ಮಾಡ್ತಾ ಬರೋದಾದರೆ ನಾವು ಏನಂತ ಬರ್ಕೊತೀವಿ ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಇಲ್ಲಿ 1 0 1 ಅಂತ ಬರ್ಕೊತೀನಿ. ಇಲ್ಲಿ ಏನಿದೆ ಇಲ್ಲಿ 1 ಇದೆ, ಕೆನಲ್ಲಿ 1 ಇದೆ, ಇಲ್ಲಿ ಜೆ ಬಂದು ಕೊಟ್ಟಿಲ್ಲ. ಸೊ 1 0 1 ಅಂತ ತೊಗೊತೀನಿ. 1 0 1. ಹಾಗೆ ಈ ಸೈಡ್ ಬಂದು ನಾನು 2 1 1 ಅಂತ ತೊಗೊತೀನಿ. 2 1 1 ಅಂತ ತೊಗೊತೀನಿ. ಈಸ್ ಈಕ್ವಲ್ ಟು ನಾವೇನು ಫಾರ್ಮೇಷನ್ ಬರುತ್ತೆ ಈಸ್ ಈಕ್ವಲ್ ಟು ಇದನ್ನು ಮಾಮೂಲಿ ಡಿಟರ್ಮಿನೆಂಟ್ ಫಾರ್ಮೇಷನಲ್ಲಿ ಮಾಡ್ತಾ ಬರ್ತೀವಿ. ಏನು ಬರುತ್ತೆ ಈಸ್ ಈಕ್ವಲ್ ಟು 1 0 0 1 1 1 -1 ಅಂತ ಬರುತ್ತೆ. ಸೊ ಮೈನಸ್ ಐ ಕ್ಯಾಪ್ ಅಂತ ತೊಗೊತೀನಿ. ಹಾಗೆ ಪ್ಲಸ್ ಜೆ ಇಲ್ಲಿ ಮೈನಸ್ ಜೆ ಇದೆ, ಇಲ್ಲಿ 1 1 1 2 2 -2 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ನಾವೇನಾಗುತ್ತೆ ಇವಾಗ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಕೆ ಕ್ಯಾಪು ಸಹ ನೋಡಿ ಇಲ್ಲಿ 1 0 0. ಸೊ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊತೀನಿ. ಪ್ಲಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನಮ್ಗೆ ಏನು ಬಂದಿದೆಯೋ ಅದನ್ನು ನಾನು ಇದು ಮಾಡ್ತಾ ಬರ್ತೀನಿ. ಐ ಇರೋ ಜಾಗದಲ್ಲಿ ಏನಿದೆ -1 ಅಂತ ಇದೆ. 1 1 1 1 +1 +1 ಅಂತ ತೊಗೊತೀನಿ ಈಸ್ ಈಕ್ವಲ್ ಟು √3.
ಏನು ವೆಕ್ಟರ್ ಆಫ್ 1 + 1 + 1 ಅಂದರೆ ಈಸ್ ಈಕ್ವಲ್ ಟು √3 ಅಂತ ಬರುತ್ತೆ. ಹಂಗಾರೆ √3 ಈಸ್ ಅನ್ ಕರೆಕ್ಟ್ ಆನ್ಸರ್. √3 ಇದೆಯಾ ನೋಡಿ, ಎಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇಫ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಆರ್ ದ 2 ಯೂನಿಟ್ಸ್ ಇನ್ಕ್ಲೈನ್ಡ್ at an angle π/3, then the value of the magnitude of the vector A plus vector B is ಅಂತ ಇದೆ. ಇದು ಬಂದು ಗ್ರೇಟರ್ ದ್ಯಾನ್ 1, ಲೆಸ್ ದ್ಯಾನ್ 1, ಈಕ್ವಲ್ ಟು 1 ಅಥವಾ ಈಕ್ವಲ್ ಟು 0 ಅಂತ ಇದೆ ಕ್ವಶನ್ ಬಂದು. ನೋಡಿ, ಇದನ್ನು ನಾವು ಏನು ಮಾಡ್ತಾ ಬರ್ತೀವಿ ಅಂದರೆ ಗಿವನ್ ದಟ್ ಬರ್ಕೊತೀನಿ. ಫಸ್ಟು ಏನು ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 1 ಅಂತ ಬರೀತೀನಿ. ಹಾಗೆ ಆ್ಯಂಡ್ ಟೀಟಾ ಕೊಟ್ಟಿದ್ದಾರೆ, ಟೀಟಾ ಬಂದು ವ್ಯಾಲ್ಯೂ ಏನಂತ ಇದೆ, ಆ್ಯಂಡ್ ಟೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಬಂದು π/3 ಅಂತ ಬರ್ಕೊತೀನಿ. ಆ್ಯಂಗಲ್ ಕೊಟ್ಟಿದ್ದಾರೆ, ಏನು ಆ್ಯಂಗಲ್ ಬಂದು ನಾನು π/3 ಅಂತ ಬರ್ಕೊತೀನಿ. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ನಾವು ಏನಂತ ಬರ್ಕೋಣ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ, ಇದು ಬಂದು ಯಾವ ಫಾರ್ಮಲ್ಲಿದೆ, a+b² ಈ ಫಾರ್ಮಲ್ಲಿ ತೊಗೊತೀನಿ. ಈ ಥರ ಫಾರ್ಮೇಷನ್ ಬಂದರೆ ನಾವು ಏನಂತ ಬರ್ಕೊತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಸ್ಕ್ವೇರ್, ಹಾಗೆ 2 ಇಂಟು ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ತೊಗೊತೀನಿ. ಈ ಥರ ಫಾರ್ಮೇಷನ್ ಬರುತ್ತೆ. ಇದನ್ನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ನಮಗೆ ಇಲ್ಲಿ ಏನಂತ ಹೇಳಿರೋದು, ಆರ್ 2 ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿದ್ದಾರೆ. ಸೊ ನಾವೇನಂತ ತೊಗೊತೀವಿ, ಯೂನಿಟ್ ವೆಕ್ಟರ್ಸ್ ಅಂದರೆ ವ್ಯಾಲ್ಯೂ ಬಂದು ನಾವು 1 ಅಂತ ತೊಗೊತೀವಿ. ಅದನ್ನೇ ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬರ್ತೀನಿ. ಇಲ್ಲಿ 1 + 1 + 2 ಇಂಟು 1 ಇಂಟು 1 ಹಾಗೆ ಇಂಟು ಕಾಸ್ ಥೀಟಾ ಮೀನ್ಸ್ ಕಾಸ್ 5/3 ಅಂತ ಇದೆ. ಇಲ್ಲಿ ಕಾಸ್ ಥೀಟಾ ಅಂದರೆ ಏನಂತ ಇದೆ, ಇಲ್ಲಿ π/3 ಅಂತ ಇದೆ. ಕಾಸ್ π/3 ಹಾಗೆ ಇದೆಷ್ಟು ಬರುತ್ತೆ ವ್ಯಾಲ್ಯೂ ಬಂದು 1 + 1 ಬರ್ಕೊತೇನೆ ನೋಡಿ, 1 + 1 ಅಂದರೆ 2 ಬರುತ್ತೆ. ಹಾಗೆ 2 ಇಂಟು ಕಾಸ್ π/3 ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಕಾಸ್ π/3 ಅಂದರೆ 1/2 ಬರುತ್ತೆ. ಸೊ 1 2 ಕ್ಯಾನ್ಸಲ್ ಆದರೆ 2 + 1 ಅಂದರೆ 3 ಈಸ್ ದ ಕರೆಕ್ಟ್ ಆನ್ಸರ್. 3 ಬಂದು ನೋಡಿ ಗ್ರೇಟರ್ ದ್ಯಾನ್ 1 ಇದೆಯೋ, ಇಲ್ಲ ಲೆಸರ್ ದ್ಯಾನ್ 1 ಇದೆಯೋ, ಇಲ್ಲ ಈಕ್ವಲ್ ಟು 1 ಇದೆಯೋ, ಈಕ್ವಲ್ ಟು 0 ಇದೆಯೋ, ಗ್ರೇಟರ್ ದ್ಯಾನ್ 1 ಇದೆ. ಸೊ ನಾವೇನಂತ ಬರ್ಕೊತೀನಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಇಲ್ಲ ಈ ಥರನೂ ಬರ್ಕೋಬೋದು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಗ್ರೇಟರ್ ದ್ಯಾನ್ 1 ಅಂತ ತೊಗೊತೀನಿ. ಇದು 1 ಈಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ದ ವ್ಯಾಲ್ಯೂ ಆಫ್ ದಿ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹಾಗೆ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಸಿ ಮೈನಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು, ಎ ಬಂದು 1, ಬಿ ಬಂದು 2 ಇದೆ, ಸಿ ಬಂದು 0 ಇದೆ, ಡಿ ಬಂದು 2 ಇಂಟು ವೆಕ್ಟರ್ ಎ ಹಾಗೆ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ಇದೆ. ಈಗ ನೋಡಿ ಗಿವನ್ ದಟ್ ನಮ್ಗೆ ಏನಂತ ಕೊಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಬರ್ಕೊಂಬರ್ತೀನಿ. ಗಿವನ್ ದಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹಾಗೆ ನೆಕ್ಸ್ಟು ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಸಿ ಹಾಗೆ ವೆಕ್ಟರ್ ಸಿ ಮೈನಸ್ ವೆಕ್ಟರ್ ಎ ಅಂತ ತೊಗೊತೀನಿ. ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಸಿ ಹಾಗೆ ವೆಕ್ಟರ್ ಸಿ ಮೈನಸ್ ವೆಕ್ಟರ್ ಎ ಅಂತ ಇದೆ, ಅದನ್ನು ಬರ್ಕೊತೀನಿ. ಫಸ್ಟು ನಾನು ವೆಕ್ಟರ್ ಬಿ ಮೈನಸ್ ಸಿ ಇಂಟು ವೆಕ್ಟರ್ ಸಿ ಮೈನಸ್ ಎ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಆವಾಗ ಏನಂತ ಬರುತ್ತೆ ನಮಗೆ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹಾಗೆ ಈ ಸೈಡ್ ಬಂದು ವೆಕ್ಟರ್ ಬಿ ಮೈನಸ್ ಸಿ ಇಂಟು ವೆಕ್ಟರ್ ಸಿ ಮೈನಸ್ ಎ ಮಾಡ್ಕೊತೀನಿ. ವೆಕ್ಟರ್ ಬಿ ಮೈನಸ್ ಸಿ ಕ್ರಾಸ್ ವೆಕ್ಟರ್ ಸಿ ಮೈನಸ್ ಎ ತೊಗೊತೀನಿ. ವೆಕ್ಟರ್ ಬಿ ಮೈನಸ್ ಸಿ ಕ್ರಾಸ್ ವೆಕ್ಟರ್ ಸಿ ಮೈನಸ್ ಎ. ಆಗ ಫಾರ್ಮೇಷನ್ ನಮ್ಗೆ ಏನಂತ ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಅವಾಗ ಏನಂತ ಬರುತ್ತೆ ನೋಡಿ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿನ ನಾನು ಹಾಗೆ ಬರ್ಕೊತೀನಿ. ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂದರೆ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂತ ಬರ್ಕೊತೀನಿ. ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಹಾಗೆ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಹಾಗೆ ವೆಕ್ಟರ್ ಸಿ ಮೈನಸ್ ವೆಕ್ಟರ್ ಸಿ ಮೈನಸ್ ವೆಕ್ಟರ್ ಸಿ ಹಾಗೆ ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ವೆಕ್ಟರ್ ಸಿ ಇಂಟು ವೆಕ್ಟರ್ ಎ ಅಂತ ತೊಗೊತೀನಿ.
ಇದನ್ನು ನೋಡಿ ವೆಕ್ಟರ್ ಸಿ ಇಂಟು ವೆಕ್ಟರ್ ಸಿ ಅಂತ ಇದೆ. ನಮ್ಗೆ ವೆಕ್ಟರ್ ಸಿ ಇಂಟು ವೆಕ್ಟರ್ ಸಿ ಅಂದರೆ ವ್ಯಾಲ್ಯೂ ಬಂದು ನಮ್ಗೆ ಏನಂತ ಬರುತ್ತೆ ಅಂತ ನಾನು ಆಗಲೇ ಇದಲ್ಲಿ ಮಾಡಿದ್ದೆ. ಏನು ವ್ಯಾಲ್ಯೂ ಬಂದು ನಮಗೆ 0 ಅಂತ ಬರುತ್ತೆ. ಸೊ 0 ಅಂತ ಮೆನ್ಷನ್ ಮಾಡೋಣ. ಇನ್ನು ಮಿಕ್ಕಿರೋ 3ನ ನಾನು ಇಲ್ಲಿ ಬರ್ಕೊಂಬರ್ತೀನಿ. ಇನ್ನು ಮಿಕ್ಕಿರೋ 3 ಏನಂತ ಇದೆ ನೋಡಿ, ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಂಟು ಇಲ್ಲ ಡಾಟ್, ಇದನ್ನು ನಾನು ಬರ್ಕೊಂಬರ್ತೀನಿ. ಏನು ಬರುತ್ತೆ, ವೆಕ್ಟರ್ ಬಿ ವೆಕ್ಟರ್ ಸಿ ಹಾಗೆ ಮೈನಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಎ ವೆಕ್ಟರ್ ಬಿ ಹಾಗೆ ಪ್ಲಸ್ ವೆಕ್ಟರ್ ಸಿ ವೆಕ್ಟರ್ ಎ. ಇದನ್ನು ಎ ಇಂದ ಮತ್ತೆ ನಾನು ಇದು ಮಾಡ್ತಾ ಬಂದರೆ ಅವಾಗ ವ್ಯಾಲ್ಯೂ ಏನಂತ ಬರುತ್ತೆ, ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ತೊಗೊತೀನಿ. ವೆಕ್ಟರ್ ಎ ಇಂದ ತೊಗೊಂಬರೋದಾದರೆ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಹಾಗೆ ನೆಕ್ಸ್ಟು ಮೈನಸ್ ವೆಕ್ಟರ್ ಎ ವೆಕ್ಟರ್ ಬಿ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ಪ್ಲಸ್ ವೆಕ್ಟರ್ ಸಿ ವೆಕ್ಟರ್ ಎ ಅಂತ ತೊಗೊತೀನಿ. ಇಲ್ಲ ವೆಕ್ಟರ್ ಎ ವೆಕ್ಟರ್ ಸಿ ಅಂತ ತೊಗೊತೀನಿ. ಹಾಗೆ ಬಿ ಇಂದ ತೊಗೊಳೋದಾದ್ರೆ ವೆಕ್ಟರ್ ಬಿ ಹಾಗೆ ವೆಕ್ಟರ್ ಸಿ ಅಂತ ಬರ್ಕೊತೀನಿ. ಹಾಗೆ ಈ ಸೈಡ್ ಬಂದರೆ ವೆಕ್ಟರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಹಾಗೆ ವೆಕ್ಟರ್ ಎ ವೆಕ್ಟರ್ ಬಿ ಹಾಗೆ ವೆಕ್ಟರ್ ಬಿ ಅಂತ ತೊಗೊತೀನಿ. ಹಾಗೆ ಈ ಸೈಡ್ ಬಂದರೆ ಮೈನಸ್ ವೆಕ್ಟರ್ ಬಿ ವೆಕ್ಟರ್ ಸಿ ವೆಕ್ಟರ್ ಎ ಅಂತ ಇದೆ. ಅದನ್ನು ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ತೊಗೊತೀನಿ. ಇದರಲ್ಲಿ ನಾವು ಏನಾರು ಕ್ಯಾನ್ಸಲ್ ಮಾಡ್ಬೋದಾ ನೋಡಿ. ನಮಗೆ ಗೊತ್ತೇನು, ವೆಕ್ಟರ್ ಎ ಇಂಟು ವೆಕ್ಟರ್ ಎ ಇದ್ದಾಗ ನಮಗೇನು ವ್ಯಾಲ್ಯೂ ಬರುತ್ತೆ, 0 ಬರುತ್ತಾ. ಹಾಗೆ ಇದನ್ನು ಸಹ 0 ಬರುತ್ತೆ, ಇದು 0 ಬರುತ್ತೆ, ಇದನ್ನು ಸಹ 0 ಬರುತ್ತೆ. ಹಾಗೆ ನೆಕ್ಸ್ಟ್ ಇದು ನೋಡ್ತಾ ಬನ್ನಿ, ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ, ಇಲ್ಲಿ ಮೈನಸ್ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತಿದೆ. ವ್ಯಾಲ್ಯೂ ಬಂದು ನಮಗೇನಂತ ಬರುತ್ತೆ, 0 ಬರುತ್ತೆ. ವ್ಯಾಲ್ಯೂ ಬಂದು ನಮಗೇನಂತ ಬರುತ್ತೆ, 0 ಬರುತ್ತೆ. ಸೊ 0 is the correct answer. 0 ಬರುತ್ತೆ, 0 is the correct answer. ನೆಕ್ಸ್ಟ್ ಇವಾಗ ನಾವು 2015 ಕೇಳಿರೋ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ನೋಡಿ ಇದರಲ್ಲಿ ಮೊದಲನೇ ಕ್ವಶನ್ ಬಂದು ಏನಂತ ಇದೆ, ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 5 and the angle between vector A and vector B is pi by 6 ಅಂತ ಇದೆ. ಹಾಗೆ then the area of the triangle formed by these two vectors as two sides is ಅಂತ ಇದೆ. ಇದರಲ್ಲಿ ನಮಗೆ A ಬಂದು 15/2, B ಬಂದು 15, C ಬಂದು 15/4 ಹಾಗೆ D ಬಂದು 15√3/2 ಅಂತ ಇದೆ. ಈ ಥರ ಫಾರ್ಮೇಷನ್ ಇದ್ದಾಗ, ಈ ಥರ ಕ್ವಶನ್ ಇದ್ದಾಗ ನಾವು ಏನು ಮಾಡ್ತಾ ಬರ್ತೀವಿ, ಫಸ್ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕೊಟ್ಟಿಲ್ಲ. ಸೊ ನನಗೆ ಒಂದು ವೆಕ್ಟರ್ ಎ ಕೊಟ್ಟಿದ್ದಾರೆ, ಅದನ್ನು ಬರ್ಕೊತೀನಿ. ವೆಕ್ಟರ್ ಎ ಈಸ್ ಈಕ್ವಲ್ ಟು ಐ ಕ್ಯಾಪ್ ಹಾಗೆ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಅಂತ ಬರ್ಕೊತೀನಿ. ಇದನ್ನು ನಾನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಏನು ಮಾಡ್ತಾ ಬರ್ತೀನಿ, ಇದನ್ನು ನಾನು ಫಸ್ಟು ಮ್ಯಾಗ್ನಿಟ್ಯೂಡ್ಗೆ ಕನ್ವರ್ಟ್ ಮಾಡ್ಕೊತೀನಿ. ವೆಕ್ಟರ್ ಎ ಈಸ್ ಈಕ್ವಲ್ ಟು ಅಂತ ಇರೋದನ್ನು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಅಂತ ತೊಗೊತೀನಿ. 1 ಪ್ಲಸ್ 2 ಸ್ಕ್ವೇರ್ ಅಂದರೆ 2 2s are 4 ಹಾಗೆ 2 ಸ್ಕ್ವೇರ್ ಅಂದರೆ 2 2s are 4 ಸ್ಕ್ವೇರ್ ರೂಟ್ ಆಫ್ 9 ಬರುತ್ತೆ. ಟೋಟಲ್ ಆ್ಯಡ್ ಮಾಡಿದ್ರೆ ಈಸ್ ಈಕ್ವಲ್ ಟು 3 ಅಂತ ಬಂತು. ಹಾಗೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಬಂದು ನಮಗೆ 5 ಅಂತ ಇದೆ. ಸೊ 5 ಅಂತ ಬರ್ಕೊಳ್ಳೋಣ. ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಈಸ್ ಅವ್ರು ಕೊಟ್ಟಿದ್ದಾರೆ. ಥೀಟಾ ಈಸ್ ಈಕ್ವಲ್ ಟು ನಮಗೆ pi by 6 ಅಂತ ಕೊಟ್ಟಿದ್ದಾರೆ. ಸೊ ನಾನು ಏನಂತ ತೊಗೊತೀನಿ, ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ angle between is pi by 6 ಅಂತ ತೊಗೊತೀನಿ. ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ವೆಕ್ಟರ್ ಬಿ ಈಸ್ pi by 6 ಆಗುತ್ತೆ. ಸೊ ನಾವಿವಾಗ ಏರಿಯಾ ಬರ್ಕೊಂಡು ಹೋಗೋಣ. ಏರಿಯಾ ಈಸ್ ಈಕ್ವಲ್ ಟು ಏನು 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ sin theta ಅಂತ ತೊಗೊತೀನಿ. ವಿ ನೋ ದಟ್ ದ ಏರಿಯಾ ಫಾರ್ಮ್ಡ್ ಬೈ ದ ಟೂ ವೆಕ್ಟರ್ಸ್ ಆಸ್ ಟೂ ಸೈಡ್ಸ್ ಇಸ್ ಗಿವನ್ ಬೈ ಏನಂತ ತೊಗೊತೀನಿ, 1/2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ ವ್ಯಾಲ್ಯೂ ಬರೋದು 3 ಬರುತ್ತೆ. 2 ಇಂಟು 3 ಇಂಟು 5 ಹಾಗೆ ಇಂಟು ಸೈನ್ ಟೀಟಾ ಮೀನ್ಸ್ ಟೀಟಾ ಅಂದರೆ ನಮ್ಗೆ ವ್ಯಾಲ್ಯೂ ಬಂದು pi by 6 ಅಂತ ಬರುತ್ತೆ. ಸೊ sin pi by 6 ಅಂತ ತೊಗೊಳ್ಳೋಣ. ನಮಗೆ ವ್ಯಾಲ್ಯೂ ಏನಂತ ಬರುತ್ತೆ, 1/2 ಇಂಟು 3 5s are 15, 3 5s ನಮಗೆ ವ್ಯಾಲ್ಯೂ ಬರೋದು 15 ಇಂಟು pi by 6 ಅಂದರೆ ನಮಗೆ ಇದು ಸಹ ನಮ್ಗೆ ಏನಂತ ಬರುತ್ತೆ ಇಂಟು 1/2 ತೊಗೊತೀನಿ. ಇದನ್ನೆಲ್ಲ ನಾವು ಟೋಟಲ್ ಮಾಡ್ತಾ ಬಂದರೆ 15 divided by 2 2s are 4, 15 divided by 4 is the correct answer. C is the correct answer. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ.
ನೋಡಿ ನೆಕ್ಸ್ಟ್ ಕ್ವಶನ್ ಏನಂತ ಇದೆ, ಇಫ್ ಡೈರೆಕ್ಷನ್ ಕೊಸೈನ್ ಆಫ್ ಇಟ್ ವೆಕ್ಟರ್ ಆಫ್ ದಿ ಮ್ಯಾಗ್ನಿಟ್ಯೂಡ್ 3 ಆರ್ 2/3 a minus a/3 ಹಾಗೆ 2/3 and a is greater than 0 then the vector is ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಯಾವ ವ್ಯಾಲ್ಯೂ ಕಂಡುಹಿಡಿಬೇಕು? -a/3 ಅಂತ ಇದೆ, ಇದನ್ನು a ವ್ಯಾಲ್ಯೂನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ನೋಡಿ ಗಿವನ್ ದಟ್ ಬರ್ಕೊಂಡು ಹೋಗ್ತೀನಿ. ಏನಂತ ಬರ್ಕೊಂಡು ಹೋಗ್ತೀನಿ? ಗಿವನ್ ದಟ್ ನಮ್ಗೆ ಏನೇನು ಕೊಟ್ಟಿದ್ದಾರೆ? ಗಿವನ್ ದಟ್ ದ ಡೈರೆಕ್ಷನ್ ಆಫ್ ದಿ ಕೊಸೈನ್ ಡೈರೆಕ್ಷನ್ ಆಫ್ ದಿ ಕೊಸೈನ್ ಆರ್ ಡೈರೆಕ್ಷನ್ ಆಫ್ ಕೊಸೈನ್ಸ್ ಆರ್ ಯಾವುದಾದ್ರು ಬಂದಿದೆ 2/3 ಹಾಗೆ -a/3 ಹಾಗೆ 2/3. ಇದನ್ನು ನಾವೇನಂತ ಬರ್ಕೊತೀವಿ? ವಿ ನೋ ದಟ್ ಯಾವ ಫಾರ್ಮುಲಾ ಬರುತ್ತೆ ನಮಗೆ? L² + M² + N² = 1 ಅಂತ ಈ ಫಾರ್ಮೇಷನಲ್ಲಿ ನಾವು ಮಾಡ್ತಾ ಬರ್ತೀವಿ. L² + M² + N² ಅಂತ ತೊಗೊತೀನಿ. L² + M² + N² = 1. ಇದರಲ್ಲಿ ನಾವು 2/3 2 ಪ್ಲಸ್ m ಅಂದರೆ ನಮಗೆ -a/3 2 -a/3 2 -a/3 2 ಹಾಗೆ ಪ್ಲಸ್ 2/3 2 = 1. ಇದನ್ನು ನಾನು ಇದು ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಅಂತ ಬರುತ್ತೆ 2 2 4 4/9 ಹಾಗೆ ಪ್ಲಸ್ a²/9 ಹಾಗೆ ಪ್ಲಸ್ 4/9 ಅಂತ ತೊಗೊತೀನಿ. 4/9 = 1 ಹಾಗೆ ಈ 9 9 9 ಅಂತ ಇದೆ. ಎಲ್ ಸಿ ಎಮ್ ಮಾಡಿಕೊಂಡ್ರೆ 9 ಅಂದರೆ 4 + 4 ಪ್ಲಸ್ a² ಅಂತ ಇದೆ. 4 + 4 ಅಂದರೆ 8. ಸೊ a² + 8 ಡಿವೈಡೆಡ್ ಬೈ 9 = 1. ಈ 9ನ ನಾನು ಈ ಸೈಡ್ ತೊಗೊಂಡ್ರೆ a² + 8 9 1s 9 ಬರುತ್ತೆ. ಸೊ a² = 9 - 8 ಅಂದರೆ a ವ್ಯಾಲ್ಯೂ ಮಾತ್ರ ನಾವು ಕಂಡುಹಿಡಬೇಕಾದ್ರೆ a² = 1 ಅಂತ ಬಂತು. ಹಾಗಾದರೆ a ±1 ಅಂತ ವ್ಯಾಲ್ಯೂ ಬರುತ್ತೆ. ಇದಕ್ಕೆ ನಾವು ಏನು ಮಾಡ್ತಾ ಬರ್ತೀವಿ? ಅವನು ಇದರಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾರೆ? ನಮಗೆ ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾನೆ. ನೋಡಿ ನಾವೇನಂತ ಬರ್ಕೊಂಡು ಹೋಗ್ತೀನಿ? ವೆಕ್ಟರ್ ಈಸ್ ಗಿವನ್ ಬೈ ವೆಕ್ಟರ್ ವಿ = ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ವಿ ಹಾಗೆ ಇಂಟು LI ಹಾಗೆ ಪ್ಲಸ್ MJ ಹಾಗೆ ಪ್ಲಸ್ NK ಅಂತ ತೊಗೊತೀನಿ. ಗಿವನ್ ಮ್ಯಾಗ್ನಿಟ್ಯೂಡ್ ನಮ್ಗೆ ಏನಂತ ಕೊಟ್ಟಿದ್ದಾರೆ? ವೆಕ್ಟರ್ ಬೇಸ್ 3 ಅಂತ ಕೊಟ್ಟಿದ್ದಾರೆ. ಗಿವನ್ ಮ್ಯಾಗ್ನಿಟ್ಯೂಡ್ ಬಂದು ನಮ್ಗೆ ವ್ಯಾಲ್ಯೂ ಬಂದು ನಮಗೆ 3 ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಮ್ಯಾಗ್ನಿಟ್ಯೂಡ್ ಬಂದು ನಾನು ಏನಂತ ಬರ್ಕೊತೀನಿ? ನಾನಿಲ್ಲಿ ಮ್ಯಾಗ್ನಿಟ್ಯೂಡ್ ಬಂದು ನಾನು 3 ಅಂತ ಬರ್ಕೊತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಈಸ್ 3. ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಈಸ್ ವ್ಯಾಲ್ಯೂ ಬಂದದ್ದು ನಮ್ಗೆ ಏನಂತ ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. 3 ಅಂತ ಬರ್ಕೊಳ್ಳೋಣ. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ವಿ ತೊಗೊತೀನಿ. ವೆಕ್ಟರ್ ವಿಗೆ ನಾನು ಏನಂತ ತೊಗೊತೀನಿ? ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ವಿ ಅಂದರೆ 3 ಅಂತ ತೊಗೊತೀನಿ. 3 ಅಂತ ತೊಗೊಂಡು ನನಗೆ ಇಲ್ಲಿ 2/3 ಇಲ್ಲಿ a/3 ಇಲ್ಲಿ 2/3 ಅಂತ ಇದೆ. ಇದಕ್ಕೆ ನಾನು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. a ವ್ಯಾಲ್ಯೂಗೆ ನಾನು 1 ಅಂತ ಬರ್ಕೊತೀನಿ. ನೋಡಿ ಇಲ್ಲಿ ಏನಂತ ಬರುತ್ತೆ? ಇಲ್ಲಿ 2/3 I ಹಾಗೆ ಮೈನಸ್ 1/3 J ಹಾಗೆ ಪ್ಲಸ್ 2/3 K ಅಂತ ಬರ್ಕೊತೀನಿ. ಇದನ್ನು 3ನ ನಾನು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ? 2I ಹಾಗೆ ಮೈನಸ್ 1J ಹಾಗೆ ಪ್ಲಸ್ 2K ಅಂತ ಬರ್ಕೊತೀವಿ. ಇದೇ ಬಂದು ನಮ್ಗೆ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ? ಲೆಟ್ ವೆಕ್ಟರ್ A = I ಹಾಗೆ ಮೈನಸ್ 2J ಪ್ಲಸ್ 3K ಇಫ್ ವೆಕ್ಟರ್ B is a vector such that ವೆಕ್ಟರ್ A into ವೆಕ್ಟರ್ B = magnitude of the vector B whole square and ವೆಕ್ಟರ್ A minus ವೆಕ್ಟರ್ B = ವೆಕ್ಟರ್ 7. then magnitude of the vector B ಏನು ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂದರೆ ಇದು ಬಂದು ನಮಗೆ 2015ನಲ್ಲಿ ನಮಗೆ ಕ್ವಶನ್ ಬಂದು ಕೇಳಿದ್ದಾರೆ. ನೋಡಿ ಏನಂತ ಬರುತ್ತೆ ಇದನ್ನು ಬಂದು ಬರ್ಕೊಂಡ್ರೆ ವೆಕ್ಟರ್ A = I - 2J
-2j ಹಾಗೆ +3k ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಇದನ್ನು ನಾನು ಫಸ್ಟ್ ಇಕ್ವೇಷನ್ ಅಂತ ತೊಗೊಂಬರ್ತೀನಿ. ಆಗ ನಿಮಗೆ ಬೇಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ವೆಕ್ಟರ್ ಎ ಇನ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಅವ್ರು ಏನಂತ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು √7 ಅಂತ ತೊಗೊಂತೀವಿ. √7 ಅಂತ ಬರುತ್ತೆ. ನಮ್ಗೆ ಏನು ಕಂಡುಹಿಡಬೇಕು, ನಾವು ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿನ ನಾವು ಇಲ್ಲಿ ಕಂಡುಹಿಡಬೇಕಾಗತ್ತೆ. ಸೊ ನಾವು ಇಲ್ಲಿ ಏನಂತ ಬರ್ಕೊತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎನ ಫಸ್ಟ್ ನಾವು ಕಂಡುಹಿಡಿತಾ ಬರೋಣ. ಏನಂತ ಇದೆ, ಇಲ್ಲಿ i ಕ್ಯಾಪ್ -2j + 3k ಅಂತ ಇರೋದನ್ನು 1² + 2² + 3² ಫಾರ್ಮೇಷನ್ ತೊಗೊಂಡ್ರೆ 1 + 4 + 9 ಅಂತ ಬಂತು, ಈಸ್ ಈಕ್ವಲ್ ಟು √14 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಏನಂತ ಮಾಡ್ತಾ ಬರ್ತೀನಿ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ a² ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಈಸ್ ಈಕ್ವಲ್ ಟು, ನಾವು ಯಾವ ಫಾರ್ಮೇಷನ್ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ a ಡಾಟ್ ವೆಕ್ಟರ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b ಇಂಟು ಕಾಸ್ ಥೀಟಾ ತೊಗೊತೀನಿ. ಕಾಸ್ ಥೀಟಾ ಇದರಲ್ಲಿ ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ನಮ್ಗೆ ಏನಂತ ಬಂದಿದೆ, √14 ಅಂದರೆ ನಮಗೆ ಬರೀ 14 ಅಂತ ಬರುತ್ತೆ. ನೋಡಿ, ಇದನ್ನು ನಾವು √14 ಅಂದರೆ ನಮ್ಗೆ ಬರೀ 14 ಅಂತ ಬರುತ್ತೆ. ಪ್ಲಸ್ ಇಲ್ಲಿ ವೆಕ್ಟರ್ ಬಿನ ನಾನು ಕಂಡುಹಿಡಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಅಂತ ತೊಗೊಳ್ಳೋಣ. ಇದನ್ನು ನಾನು ಈ ಸೈಡ್ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ, ಪ್ಲಸ್ ಇದ್ದಿದ್ದು ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ. 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂದರೆ ನಮ್ಗೆ ಏನಂತ ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಅಂತ ಬರ್ಕೊಳ್ಳೋಣ. ಅವಾಗ ಏನಂತ ವ್ಯಾಲ್ಯೂ ಬರುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಅಂತ ತೊಗೊತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಅಂತ ಬರ್ಕೊಂಡಾದ್ಮೇಲೆ ಇಲ್ಲಿ ನಾನು ಈಸ್ ಈಕ್ವಲ್ ಟು, ನಮ್ಗೆ ವ್ಯಾಲ್ಯೂ ಏನಂತ ಬಂದಿದೆ, ಇಲ್ಲಿ 7 ಅಂತ ಬಂದಿದೆ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂದರೆ 7. ಈ 7ನ ನಾನು ಈ ಸೈಡ್ ತೊಗೊಂಬರ್ತೀನಿ. ಅವಾಗ ಏನಾಗುತ್ತೆ, 14 - 7 ಅಂತ ಬರುತ್ತೆ. 14ಅಲ್ಲಿ 7 ಹೋದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, 7 ಅಂತ ಬರುತ್ತೆ. ಏನಂತ ವ್ಯಾಲ್ಯೂ ಬರುತ್ತೆ, 7 ಅಂತ ಬರುತ್ತೆ. 14ಅಲ್ಲಿ -7 ಅಂದರೆ ನಮ್ಗೆ ವ್ಯಾಲ್ಯೂ ಬರೋದು 7 ಅಂತ ಬರುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಸಹ ಮ್ಯಾಗ್ನಿಟ್ಯೂಡ್ ಆಫ್ ದಿ b² -2 ಮ್ಯಾಗ್ನಿಟ್ಯೂಡ್ ಆಫ್ ದಿ b² ಅಂದರೆ 2ನಲ್ಲಿ 1 ಹೋದರೆ ನಮಗೆ -1 ಅಂತ ಬರುತ್ತೆ. ಸೊ ಇದು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಮೈನಸ್ ಇದ್ದಿದ್ದು ಈ ಸೈಡ್ ತೊಗೊಂಡ್ರೆ ಪ್ಲಸ್ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ b² ಈಸ್ ಈಕ್ವಲ್ ಟು 7. ಬರೀ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಮಾತ್ರ ಬೇಕಾಗಿರೋದು. ಸೊ √7 ಅಂತ, 7 ಈಸ್ ದ ಆನ್ಸರ್. 3 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.